ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. சீரொன்னொட்டு புல் திருவேங்கடமுடையான் பாரொன்னு சொன்ன பழமொழியுள் ஓரொன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. எல்லாருக்கும் நமஸ்காரம். கட்ட பொருள் விரித்த காசினியில் நான்மறையின் இட்ட பொருளியம்புமின் பொருளை சிஷ்ட தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பத்து. கீதமொழிந்தருளும் வேதாந்த தேசிகனார் ಪಾದಾರ ವಿಂದಮಲ ಪತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು 17ನೇ ಪಾಠ 16ನೇ ಅಧ್ಯಾಯ, ಅದನ್ನ ನಾವು ನೋಡ್ಬೇಕೀಗ. ஆணை மராதவர் ನನ್ ಕೇಳ್ತಾ ಇದೆಯಾ? ஆணை மராதவர். ನಮಸ್ಕಾರ. ஆணை மராதவர் தேவர் அல்லா வழக்கோர் அசுரர். தேவர் அல்லா வழக்கோர் அசுரர். ஓனை மராத குணச்செல்வனே குணச்செல்வன். ஓனை மராத குணச்செல்வ கோணை மராத குணச்செல்வ நீ குறிக்கொண்டுரையை நீ குறிக்கொள் மறையை. பேணிய தத்துவமும் பேணிய தத்துவமும் பிணியற்ற கிரிசைகளும் பிணியற்ற கிரிசைகளும் காணிதனால் விஷயாவென்று காணிதனால் விஷயா என்று கண்ணன் இயம்பினனே கண்ணன் இயம்பினனே. ஆணை மராதவர் தேவர் அல்லா வழக்கோர் அசுரர். கோனை மராத குணச்செல்வ நீ குறிக்கொண்மறையை. பேணிய தத்துவமும் பிணியற்ற கிரிசைகளும் காணிதனால் விஷயா என்ற கண்ணனியம்பினனே. ஆனை மராதவர் தேவர் அல்லா வழக்கோர் அசுரர். கோனை மராத குணச்செல்வ நீ குறிக்கொள் மறையை. பேணிய தத்துவமும் பிணியற்ற கிரிசைகளும் காணிதனால் விஷயாவென்று கண்ணன் இயம்பினனே. ಕಾಣಿದನಾಲ್ ಇದರಿಂದ ಈ 17ನೇ ಪಾಶುರ 16ನೇ ಅಧ್ಯಾಯದ
ಅರ್ಥವನ್ನ ಹೇಳುತ್ತೆ ನಮ್ಗೆ. ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ. ಇದುವರೆಗೂ 15 ಅಧ್ಯಾಯದವರೆಗೂ ಚಿತ್ತು ಅಚಿತ್ತು ಈಶ್ವರ ಇದು 3 ಬಗ್ಗೆ ನೋಡಿದ್ವಿ. ಇವಾಗ ಅದರಲ್ಲಿ ಕೂಡ ವಿಭಾಗ ಇದೆ. ದೈವ ಸಂಪತ್ತು ಇರುವಂತದ್ದು, ಅಸುರ ಸಂಪತ್ತು ಇರುವಂತದ್ದು, ಆ ಗುಣಗಳಿರುವಂತದ್ದನ್ನ ವಿಭಾಗಿಸಿ ತೋರಿಸ್ತಾನೆ ಈ ಅಧ್ಯಾಯದಲ್ಲಿ. ಈ ಅಧ್ಯಾಯದಲ್ಲಿ 24 ಶ್ಲೋಕ ಈ ದೇವ ಮತ್ತು ಅಸುರ ಅವುಗಳ ವ್ಯತ್ಯಾಸವನ್ನ ನಮಗೆ ತಿಳಿಸ್ಕೊಡುವಂಥದ್ದು. ಈ ಎಲ್ಲಾನು ಯಾರು ಭಗವದ್ ಆಜ್ಞೆಯನ್ನ ಪಾಲಿಸ್ತಾರೋ, ಯಾರು ಶಾಸ್ತ್ರಗಳನ್ನ ಪಾಲಿಸ್ತಾರೋ ಅವರೆಲ್ಲ ದೇವರಾಗ್ತಾರೆ, ಉತ್ತೀರ್ಣರಾಗ್ತಾರೆ, ಮೇಲೆ ಮೇಲೆ ಹೋಗಿ ಮೋಕ್ಷವನ್ನ ಸೇರುತ್ತಾರೆ. ಯಾರು ಆಜ್ಞೆಯನ್ನ ಶಾಸ್ತ್ರವನ್ನ ಉಲ್ಲಂಘಿಸುತ್ತಾರೋ, ಆಜ್ಞೆಯನ್ನ ಪಾಲಿಸಲು ಅವರೆಲ್ಲ ಆಸುರಿ ಯೋನಿಗಳಲ್ಲಿ ಬಿದ್ದು ಇನ್ನು ಹೀನ ಯೋನಿಗಳಲ್ಲಿ ಸಂಸಾರದಲ್ಲೇ ತೊಳ್ಳಾಡ್ತಾ ಇರ್ತಾರೆ. ಇದನ್ನ ವಿಷ್ಣು ಪುರಾಣದ ಶ್ಲೋಕ ನಾವು ಯಾವಾಗ್ಲೂ ಅವಾಗವಾಗ ಹೇಳ್ತಾ ಇರ್ತೀವಿ. ಶ್ರುತಿ ಸ್ಮೃತಿ ಮಮೈವಾಜ್ಞಾ ಯಸ್ತಾಂ ಉಲ್ಲಂಘ್ಯ ತಿಷ್ಠತೆ ಆಜ್ಞಾ ಚೇದಿ ಮಮ ದ್ರೋಹಿ ಮದ್ಭಕ್ತೋಪಿನ ವೈಷ್ಣವ. ನನ್ನ ಭಕ್ತನಾಗಿದ್ರೆ ಕೂಡ ಒಂದ್ ವೇಳೆ ಅವನು ಶಾಸ್ತ್ರವನ್ನ ಪಾಲಿಸ್ತಾ ಹೋಗಿದ್ರೆ ಅವನು ಅವೈಷ್ಣವ ಅಂತಾನೆ ನಾನು ಅನ್ಕೊಳ್ತೀನಿ. ವೈಷ್ಣವ ಅಂತ ನಾನು ಅವನನ್ನ ಎಣಿಸ್ಕೊಳ್ಳಲ್ಲ ಅಂತ. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋದನ್ನ ಕ್ವಶನ್ ಮಾಡಿದ್ರೆ, ಅಂದ್ರೆ ಪ್ರಶ್ನಿಸದೆ, ತರ್ಕ ಮಾಡ್ದೇನೆ ಅದನ್ನ ಪಾಲಿಸ್ಬೇಕು. ಅದು ಯಾಕೆಂತ ಹೇಳಿದ್ರೆ ಮೇಲೆ ಇರೋರು ಶ್ರುತಿ ಸ್ಮೃತಿ ಅದೆರಡೂ ಇದೆಯಲ್ಲ, ಮಮೈರ್ವಾಜ್ಞ ಭಗವಂತನ ಬಾಯಿಂದ ವೇದಗಳ ನುಡಿ ಬಂದಿದ್ದು, ಅದರಿಂದ ಶಾಸ್ತ್ರಾರ್ಥವು ಬ್ರಹ್ಮಣಗಳ ರೂಪದಲ್ಲಿ ಬಂದಿರೋದು. ಶಾಸ್ತ್ರಗಳನ್ನ ಪಾಲಿಸ್ಬೇಕು. ಅದನ್ನ ಯಾರು ಉಲ್ಲಂಘಿಸ್ತಾರೋ ಅವನು ನನಗೆ ಆಜ್ಞಾಚೇದಿ ಮಮ ದ್ರೋಹಿ, ನನಗೆ ದ್ರೋಹ ಮಾಡ್ದಂಗೆ ಲೆಕ್ಕ ಅಂತ ಭಗವಂತ ಹೇಳಿದಾನೆ. ಹಾಗೆ ಆದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಹೀನ ಯೋನಿಗಳಲ್ಲಿ ಹಾಕ್ತಾನೆ ಭಗವಂತ. ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಶುರೀಶ್ವೇವ ಯೋನಿಷು ಭಗವಂತ ಹೇಳ್ತಾನೆ. ಅವರನ್ನೆಲ್ಲ ಹೀನವಾದ ಯೋನಿಗಳಲ್ಲಿ ಹಾಕ್ತೀನಿ. ಯಾಕಂದ್ರೆ ಅವಕಾಶ ಕೊಟ್ಟಾಗ ಸರಿಯಾಗಿ ಶಾಸ್ತ್ರಗಳನ್ನ ಪಾಲಿಸ್ಕೊಂಡು ನಿತ್ಯ ನೈಮಿತ್ತಿಕಗಳನ್ನ ಮಾಡದೆ ಕಾಲವನ್ನ ಕಳೆದಾಗ ಅವರಿಗೆ ಆಗ್ಬೇಕಾಗಿರೋ ಶಿಕ್ಷೆ ಅದೇನೆ, ಬೇರೆ ಏನೂ ಇಲ್ಲ ಅಂತ. ಇಲ್ಲಿ ಇವಾಗ ನೋಡೋಣ, ಆಳವಂದಾರ್ ಶ್ಲೋಕವನ್ನ ನೋಡೋಣ. ಇದರಲ್ಲಿ ದೇವ ಅಸುರ ವಿಭಾಗೋಕ್ತಿ ಪೂರ್ವಿಕಾ ಶಾಸ್ತ್ರವಶ್ಯತ ತತ್ಸಾನುಷ್ಠಾನ ತತ್ವಾನುಷ್ಠಾನ ವಿಜ್ಞಾನ ಸ್ವೇನ್ನೇ ಷೋಡಶ ಉಚ್ಯತೆ. ಇದರಲ್ಲಿ ಈ ಅಧ್ಯಾಯದಲ್ಲಿ ದೈವ ಅಂತ ಹೇಳಿದ್ರೆ ಡಿವೈನ್, ಅದು ಮತ್ತೆ ಇನ್ನು ಅಸುರ ಅಂತ ಹೇಳಿದ್ರೆ ಡೆಮನಿಕ್, ಇಂಗ್ಲಿಷ್ ನಲ್ಲಿ ಡೆಮನಿಕ್ ಅಂತ ಹೇಳಿದ್ರೆ ಆಸುರಿ ಗುಣಗಳು. ಈ ವಿಭಾಗವನ್ನ ಮಾಡಿ ಯಾವುದೇ ಧರ್ಮ, ಯಾವುದೇ ರುಜು ಮಾರ್ಗದಲ್ಲಿ ತನ್ಮೂಲಕ ಉಜ್ಜೀವನ ಆಗಕ್ಕೆ ಮಾರ್ಗ ಕೊಡುತ್ತೆ ಹೊರತು ಅದರಿಂದ ನಮಗೇನು ನಷ್ಟ ಆಗೋದಿಲ್ಲ. ಇದು ತುಂಬಾ ಸ್ಪಷ್ಟೀಕರಣ ಮಾಡ್ತಾರೆ. ಧರ್ಮವನ್ನ ಪಾಲಿಸಿ ರುಜುವಾದ ಮಾರ್ಗದಲ್ಲಿ ಹೋಗಿ ಶಾಸ್ತ್ರದ ಪ್ರಕಾರ ನಡೆದಾಗ, ಮೇಲೆಯ ಶೈವನ ಹಳ್ಳ ಅಂತ ಹೇಳಿದ್ರೆ ಅವರೆಲ್ಲ ಶಾಸ್ತ್ರವನ್ನು ಅನುಸರಿಸ್ತಾ ಇದ್ರು, ಅದನ್ನ ಹಾಗೆ ನಾವು ಅನುಸರಿಸ್ತಾ ಇದ್ವಿ ಅಂತ ತನ್ಮೂಲಕ ಉಜ್ಜೀವನಕ್ಕೆ ಮಾರ್ಗ ಅನ್ನೋದು ಸ್ಪಷ್ಟೀಕರಿಸುತ್ತೆ. ಈ ವಿಭಾಗ ಹೇಗೆ ಅಂತ ಹೇಳಿದ್ರೆ, ಭಗವತ್ ಶಾಸ್ತ್ರಗಳಲ್ಲಿ ಪಾಲಿಸುವುದೆಲ್ಲ ದೈವಾಂಶ ಎಂದು, ಅವರೆಲ್ಲ ದೈವಾಂಶ ಎಂದು. ಭಗವತ್ ಶಾಸ್ತ್ರಗಳನ್ನ ಉಲ್ಲಂಘಿಸಿರೋರ್ನೆಲ್ಲ ಅಸುರರ ಗುಂಪಿಗೆ ಸೇರಿಸ್ಕೊಳ್ಳಾಗುತ್ತೆ. ಇದು ಎರಡು ಮುಂಚೆ ಎಲ್ಲ ವಿಭಾಗಗಳನ್ನೆಲ್ಲ ಮಾಡಿದಾಗ ಇಲ್ಲಿ ದೈವ ಮತ್ತೆ ಅಸುರ ವಿಭಾಗಗಳನ್ನ ಪರಿಗಣಿಸಲಾಗತ್ತೆ. ಅದು ವಿಭಜಿಸಿ ಅದನ್ನ ನಮ್ಗೆ ಹೇಳ್ತಾರೆ. ಭಗವಂತ ಅರ್ಜುನನಿಗೆ ತನ್ನ ಆಜ್ಞೆಯಂತೆ ಶಾಸ್ತ್ರವನ್ನ ದೈವಾಂಶ ತನ್ಮೂಲಕ ತತ್ವಜ್ಞಾನ ಬರುತ್ತೆ ನಿನಗೆ, ಅದರಿಂದ ನೀನು ಉಜ್ಜೀವನ ಹೊಂದೋಕೆ ಉಪಾಯ ತುಂಬಾ ಸುಲಭವಾಗಿ ಜ್ಞಾನ ಹೊಂದಿ ಮೋಕ್ಷ ಪಡಿತೀವ ಅಂತ ಹೇಳ್ಬಿಟ್ಟು ಹಿತವಚನ ನುಡಿತಾನೆ. ಇದನ್ನೇ ಜಿಸ್ಟ್ ಆಫ್ ದ ಆಳವಂದಾರ್ ಶ್ಲೋಕ. ಈ ಗೀತಾರ್ಥ ಸಂಗ್ರಹದ ಆಳವಂದಾರ್ ಶ್ಲೋಕ ಇದು. ಅವರು 20ನೇ ಶ್ಲೋಕ, ಆಳವಂದಾರ್ ಗೀತಾರ್ಥ ಸಂಗ್ರಹದಲ್ಲಿ 20ನೇ ಶ್ಲೋಕ. ಅದರಲ್ಲಿ ಇದಿಷ್ಟೇನೆ, ಯಾವುದು ಭಗವಂತನ ಆಜ್ಞೆಯನ್ನ ಪಾಲಿಸುವವರೆಲ್ಲ ದೈವಾಂಶರು ಅಂತ ಅನ್ಕೊಳ್ತೀವಿ, ಆಜ್ಞೆ ಪಾಲಿಸದೇ ಇರೋರ್ನೆಲ್ಲ ಅಸುರರು ಅಂತ ಅನ್ಕೊಳ್ತೀವಿ. ಅವರುಗಳಿಗೆಲ್ಲ ಹೀನ ಯೋನಿಗಳಲ್ಲಿ ಮತ್ತೆ ಜನ್ಮ ಬರುತ್ತೆ, ಸಂಸಾರ ಎನ್ನೋ ಗರ್ತದಲ್ಲಿ ಮತ್ತೆ ಮತ್ತೆ ಬೀಳ್ತಾರೆ ಅಂತ. ಇಲ್ಲಿ ತುಂಬಾ ಚೆನ್ನಾಗಿ ಗೀತೆಯಲ್ಲಿ ಬರೋ ಮುಖ್ಯ ಶ್ಲೋಕಗಳನ್ನು ನೋಡೋಣ. ತುಂಬಾ ಚೆನ್ನಾಗಿ ಅನುಕರಣೆ ಮಾಡ್ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. 16ನೇ ಅಧ್ಯಾಯದಲ್ಲಿ 1 ರಿಂದ 3 ದೈವಾಂಶಗಳನ್ನ ಗುರುತಿಸ್ಕೊಡುತ್ತೆ ನಮಗೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ.
ಈ ದೈವ ಗುಣಗಳನ್ನ ದೈವಾಂಶಗಳನ್ನ ಹೇಗೆ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಅಭಯಂ, ಸ್ವಲ್ಪನೂ ಭಯ ಇಲ್ಲದಿರುಕೆ ಅಂತ. ಅದರಲ್ಲಿ ಗೊತ್ತಾಗುತ್ತೆ ಏನು ಸ್ವಲ್ಪನೂ ಭಯ ಇಲ್ಲದಿರುಕೆ ಅಂದ್ರೆ, ಯಾವಾಗ ನಮ್ಗೆ ಭಯ ಇರೋದಿಲ್ಲ, ನಾವು ಯಾವಾಗ ತಪ್ಪು ಮಾಡೋಲ್ವೋ, ಯಾವಾಗ ನಮ್ಗೆ ಅಂತರಂಗದಲ್ಲಿ ನಮ್ಗೆ ಆತ್ಮಸಾಕ್ಷಿಯಾಗಿ ಯಾವುದು ತಪ್ಪು ಮಾಡಿಲ್ಲ ಅಂತ ಅನ್ಸತ್ತೋ, ನೇರವಾದ ಕೆಲಸ ಆರ್ಜವಾಗಿ ಮಾಡ್ತೀವೋ, ಆ ಭಯವಿಲ್ಲದಿರುವಿಕೆ, ಆ ನಷ್ಟದಿಂದ ದುಃಖ ಬರೋದಿಲ್ಲ, ನಮಗೆ ಭಯ ಪಡದೆ ಇರಕ್ಕಾಗತ್ತೆ ಆ ಅಭಯಂ ಅಂತ ಹೇಳಿದ್ರೆ. ಆಮೇಲೆ ಅಭಯಂ ಸತ್ವಶುದ್ಧಿ ಅಂತ ಹೇಳಿದ್ರೆ ಮನಸ್ಸಿನ ನೈರ್ಮಲ್ಯತೆಯನ್ನ ಕಾಪಾಡ್ಕೊಳ್ಬೇಕು. ಯಾವಾಗ್ಲೂ ಯಾವ ಕಾಲಕ್ಕೂ ಕಲುಷಿತ ಆಗ್ಬಿಡ್ಬಾರ್ದು. ವಿ ಶುಡ್ ನಾಟ್ ಗೆಟ್ ಇನ್ಫ್ಲೂಯೆನ್ಸ್ ಅಂತಾರಲ್ಲ, ಚೆನ್ನಾಗೇ ಉಡ್ತಾ ಇರುತ್ತೆ ಬುದ್ಧಿ. ಮತ್ತೆ ಯಾರೋ ಒಬ್ಬರು ಬಂದು ಹಾಲಲ್ಲಿ ಹುಳಿ ಹಿಂಡ್ದಂಗೆ ಏನೋ ಒಂದು ಕೆಟ್ಟದಾಗಿ ಹೇಳ್ಬಿಡ್ತಾರೆ, ಆಮೇಲೆ ಅಭಿಪ್ರಾಯ ಅವ್ರ ಬಗ್ಗೆ ಎಲ್ಲ ನಾವು ಚೇಂಜ್ ಮಾಡಿದ್ವಿ. ಆ ತರ ಇಲ್ಲದೆ ಮನಸ್ಸು ನೈರ್ಮಲ್ಯತೆಯಿಂದ ಇರಬೇಕು. ನಿರಾಸೆ, ಕೋಪ, ಅತಿ ಆಸೆ, ಇವುಗಳೆಲ್ಲ, ಈರ್ಷ್ಯೆ, ವಂಚನೆ, ಇದೆಲ್ಲ ಇಲ್ಲದೆ ಇರೋಕೆ ಸತ್ವ ಸಂಶುದ್ಧಿ ಅಂತ ಹೇಳಿದ್ರೆ, ಈಗ ಮನಸ್ಸು ಹೇಗೆ ಶುದ್ಧಗೊಳಿಸುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು. ಈರ್ಷೆ ಇರಬಾರ್ದು, ವಂಚನೆ ಮಾಡಬಾರ್ದು, ಇದೆಲ್ಲ ಇದ್ರೆ ತನ್ನಂತಾನೆ ಸತ್ವಶುದ್ಧಿ ಆಗ್ಬಿಡತ್ತೆ ಅಂತ. ಜ್ಞಾನಯೋಗ ವ್ಯವಸ್ಥಿತಿ ಅಂತ ಹೇಳ್ತೀವಿ. ಏನು ಜ್ಞಾನಯೋಗ ಅಂತ ಹೇಳಿದ್ರೆ, ಇದರಿಂದ ಎಲ್ಲ ಸತ್ವಶುದ್ಧಿ ಬಂದಾಗ ಮನಸ್ಸಿಗೆ ಜ್ಞಾನ ವಿಕಾಸ ಆಗತ್ತೆ. ಮನಸ್ಸು ದೃಢವಾಗಿ ಧ್ಯಾನ ಮಾಡಕ್ಕೆ, ಆತ್ಮ ಅವಲೋಕನೆಗೆ ಅನುಕೂಲ ಆಗತ್ತೆ. ಅದನ್ನ ಇದರಲ್ಲಿ ಬರುತ್ತೆ. ದಾನಂ ದಮಶ್ಚ ಯಜ್ಞಶ್ಚ ಅಂತ ಹೇಳ್ತಾರೆ. ದಾನ ಮಾಡ್ಬೇಕಾದ್ರೆ ಸಾತ್ವಿಕ ದಾನ ಮಾಡ್ಬೇಕು, ಸತ್ಪಾತ್ರರಿಗೆ ಮಾಡ್ಬೇಕು, ಸತ್ಕಾಲದಲ್ಲಿ ಮಾಡಬೇಕು, ಅಂದ್ರೆ ಸರಿಯಾದ ಕಾಲದಲ್ಲಿ ಮಾಡಬೇಕು. ಅದನ್ನ ಮಾಡುವಿಕೆಯನ್ನ ಧರ್ಮ ಮಾರ್ಗದಲ್ಲಿ ಸಂಪಾದಿಸಿರೋ ದುಡ್ಡಿಂದ ಮಾಡಬೇಕು. ಇದನ್ನ ನಾವು ತುಂಬಾ ಹಲವಾರು ಸತಿ ಕಥೆಗಳ ಹೇಳಿದೀನಿ. ಹೇಗೆ ಊಟಕ್ಕೆ ಹೋದಾಗ ಒಂದು ಬೆಳ್ಳಿ ಚೊಂಬು ಕದಿಬೇಕು ಅಂತ ಆಸೆ ಬಂದ್ಬಿಡತ್ತೆ ಅಂತ. ಯಾಕೆ ಈ ತರ ಬಂತು ಅಂತ ಹೇಳಿದ್ರೆ, ಅವರು ತದೀಯ ಆರಾಧನೆ ಮಾಡಿದ ಹಣವೇನೆ ಸಂಪಾದಿಸಿದ ಮೂಲ ಇದೆಯಲ್ಲ, ಅದು ಸರಿಯಾಗಿರ್ಲಿಲ್ಲ, ಮಾರ್ಗ ಸರಿಯಾಗಿರ್ಲಿಲ್ಲ. ಅದಕ್ಕೋಸ್ಕರ ಅದು ಸರಿಯಾದ ಮಾರ್ಗದಲ್ಲಿ ಮಾಡಿಲ್ದೆ ಅವರು ದಾನ ಮಾಡಿದ್ರೆ ಅವಾಗ ಈ ತರ ಎಲ್ಲ ಆಗತ್ತೆ ಅಂತ ಹೇಳೋದು. ಸಾತ್ವಿಕ ದಾನ ಆಗೋದಿಲ್ಲ, ಅದು ದಮ ಅಂತ ಹೇಳುದು. ದಾನಂ ದಮಶ್ಚ, ದಮ ಅಂತ ಹೇಳಿದ್ರೆ ಆತ್ಮ ಸಂಯಮವಾದ ಬೇಡದ ವಿಷಯಗಳಲ್ಲಿ ಮನಸ್ಸನ್ನ ಹರಿಗೊಡೋದು. ನಮಗೆ ಬೇಕಾಗಿ ಇರೋದಿಲ್ಲ, ಪಕ್ಕದ ಮನೇಲಿ ಯಾರು ಜಗಳ ಆಡ್ತಾ ಇರ್ತಾರೆ, ಬಾಗಿಲು ತಕ್ಕೊಂಡು ಹೊರಗಡೆ ನಿಂತ್ಕೊಂಡು ಫುಲ್ ಅದನ್ನೇ ಕೇಳ್ತಾರೆ. ಆ ವಿಷಯಕ್ಕೂ ನಮಗೂ ಏನು ಸಂಬಂಧನೇ ಇರಲ್ಲ. ಅದನ್ನ ಕೇಳಿ ನಮ್ಗೆ ಏನಾಗ್ಬೇಕಾಗಿರೋಕೆ, ಯಾರೋ ಒಂದು ವಿಷಯ ನಮ್ಗೆ ಹೇಳಲಿಲ್ಲ ಅಂತಿದ್ರು ಕೂಡ ಏನೂ ಕೆಟ್ಟ ಹೋಗ್ಲಿಲ್ಲ, ಅದರಲ್ಲಿ ಏನೂ ತೊಂದರೆ ಇಲ್ಲ, ಏನು ನಷ್ಟನೂ ಇಲ್ಲ. ಆ ತರ ಧಮ ಅನ್ನೋದು ಆ ಸಂಯಮವಾದ ಬೇಡದ ವಿಷಯಗಳಲ್ಲಿ ಆಕರ್ಷಣೆ ಇರದೇ ಇರಬೇಕು. ಅದನ್ನ ಮನಸ್ಸನ್ನು ಸುಮ್ಮನೆ ಹರಿಬಿಡಬಾರದು ಇಲ್ಲ. ಆಮೇಲೆ ಯಜ್ಞ, ನಿತ್ಯ ನೈಮಿತಿಕಗಳನ್ನ ಪಾಲಿಸ್ಕೊಂಡ್ಬರ್ಬೇಕು. ಪಂಚಮಹಾಯಜ್ಞ ಅಂತಾನೆ ಕೊಟ್ಟಿದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಮತ್ತು ಬ್ರಹ್ಮಯಜ್ಞ ಅಂತ. ಇದೆಲ್ಲ ಕಾಲ ಕಾಲಕ್ಕೆ ಸರಿ. ಇದೆಲ್ಲಾನು ಹೇಳಿರೋ ಅಂಥದ್ದು ತ್ರೈವರ್ಣಿಕರಿಗೆ. ಬಾಕಿ ಕೊನೆಯ ವರ್ಣದವ್ರಿಗೆ ಅವ್ರಿಗೆ ಏನೂ ಇಲ್ಲ. ಆಕ್ಚುಲಿ ಅವ್ರಿಗೆ ಸುಮ್ಮನೆ ಕೈ ಮುಗಿದ್ರೆ ಸಾಕು, ಭಗವಂತ ಅವ್ರನ್ನ ನೋಡ್ಕೊಳ್ತಾನೆ. ಯಾಕಂದ್ರೆ ಈ ತ್ರೈವರ್ಣಕರಿಗೆ ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ ವೇದಕ್ಕೆ ಅಧಿಕಾರ ಇದೆ. ವೇದಕ್ಕೆ ಅಧಿಕಾರ ಇದ್ದ ಮೇಲೆ ವೇದದಲ್ಲಿ ಹೇಳಿರುವಂತ ಶಾಸ್ತ್ರಾರ್ಥಗಳನ್ನೆಲ್ಲ ತಿಳ್ಕೊಂಡು ಜೀವನವನ್ನ ನಡೆಸಬೇಕು. ಇವರು 3 ವರ್ಣದವರು ಹಾಗೆ ಮಾಡಿದಲ್ಲಿ ಆ 4ನೇ ವರ್ಣದವ್ರಿಗೆ ಒಳ್ಳೇದು ತನ್ನಂತಾನೆ ನಡೆದೋಗುತ್ತೆ. ಆ ಸಮಾಜದಲ್ಲಿ ಎಲ್ಲವೂ ಹಾಗೆ ಆಗುತ್ತೆ. ಯಜ್ಞ ಅಂತ ಹೇಳ್ಬೇಕಾದ್ರೆ ಇದೇನೆ, ದೇವಯಜ್ಞ, ಪಿತೃಯಜ್ಞ, ಇವೆಲ್ಲ ಮಾಡ್ಬೇಕು. ಸ್ವಾಧ್ಯಾಯ, ಇದೆಲ್ಲ ಈ ಪಂಚಮಹಾಯಜ್ಞಗಳ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಯಾವಾಗ್ಲೂ ಎಲ್ಲ ಹೇಳಿದೀವಿ. ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳೋದು ಬೇಡ. 5 ಯಜ್ಞಗಳನ್ನ ಮಾಡ್ಬೇಕು, ಅದನ್ನ ಹೇಳ್ತಾರೆ. ಸ್ವಾಧ್ಯಾಯ ಅಂದ್ರೆ ಸ್ವಶಾಖೆ ಹಾಗೂ ಕಾಲಕ್ಷೇಪಗಳನ್ನ ಮಾಡೋದು. ನೋಡಿ, ಇವಾಗ ಇದು ತ್ರೈವರ್ಣಿಕರಲ್ಲಿ ಅವರಿಗೆ ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಅವ್ರೇನು ಅದನ್ನ ಅಧ್ಯಯನ ಮಾಡದೆ ಸುಮ್ಮನೆ ಇದ್ದಾರೆ ಅಂದ್ರೆ ಅದು ಪ್ರಯೋಜನ ಇಲ್ಲ. ಅಧ್ಯಯನ ಮಾಡ್ಬೇಕು. ಮೊದಲು ಅವರು ಸ್ವಶಾಖೆ, ಅವರ ಶಾಖೆಯ ಪೂರ್ತಿ ಅಧ್ಯಯನ ಮಾಡ್ಬೇಕು. ಆಮೇಲೆ ಬೇರೆ ವೇದಗಳನ್ನು ಕೂಡ ಅಧ್ಯಯನ ಮಾಡಬಹುದು. ಸ್ವಶಾಖೆಯನ್ನ ಅಧ್ಯಯನ ಮಾಡಬೇಕು, ಕಾಲಕ್ಷೇಪ ಮಾಡಬೇಕು, ವ್ಯಾಖ್ಯಾನಗಳನ್ನ ಕೇಳಬೇಕು. ಭಗವಂತನ ಕಲ್ಯಾಣ ಗುಣಗಳನ್ನ ಆಸ್ವಾದಿಸಕ್ಕೆ ಇವೆಲ್ಲ ನಮಗೆ ಪೂರಕವಾಗುತ್ತೆ. ಇದರಿಂದ ಏನ್ ಪ್ರಯೋಜನ? ವೇದಗಳನ್ನ ಹೇಳೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ವೇದ ಹೇಳ್ತಾ ಹೇಳ್ತಾ ಭಗವಂತನ ಗುಣಗಳು, ಕಲ್ಯಾಣ ಗುಣಗಳು ವಿಸ್ತಾರವಾಗಿ ಮನಸ್ಸಿಗೆ ನಾಟತ್ತೆ. ಅವಾಗ ತಪ ಅಂತ ಹೇಳಿದ್ರೆ ಈ ಭೋಗಾನುಭವಗಳಲ್ಲಿ ಮನಸ್ಸನ್ನು ನಿಗ್ರಹಿಸೋದು. ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಪ್ರಾಪಂಚಿಕ ವ್ಯವಹಾರಗಳಲ್ಲಿ
ತೊಡಗಿಸ್ಕೋಬೇಕು. ಅದಕ್ಕಿಂತ ಅಧಿಕವಾಗಿ ತೊಡಗಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಬರೀ ಅದನ್ನೇ ಮಾಡ್ತಾ ಇರ್ಬೇಕಾಗುತ್ತೆ. ಮನಸ್ಸು ಹತೋಟಿಯಲ್ಲಿ ಇರೋದಿಲ್ಲ. ಅವಾಗ ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಹೋದ್ರೆ ಮನಸ್ಸು ಅಂತರ್ಮುಖಿ ಆಗೋಕ್ಕಾಗಲ್ಲ. ಮನಸ್ಸು ಅಂತರ್ಮುಖಿ ಆಗದೆ ಹೋದ್ರೆ ಭಗವಂತನ ನೀವು ಕಂಡುಕೊಳ್ಳೋಕೆ ಆಗೋದಿಲ್ಲ. ಇದೆಲ್ಲಾನೇ ಏನಪ್ಪಾ ಅಂತ ಹೇಳಿದ್ರೆ, ಹೇಗೆ ಇದನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಾನೆ ಇದೆ. ಕೃಚ್ಛ್ರ, ಚಾಂದ್ರಾಯಣ, ಏಕಾದಶಿ, ದ್ವಾದಶಿ ವ್ರತಗಳು ಇವೆಲ್ಲ ಮಾಡ್ತಾ 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 ಸತ್ವಗುಣ ಹೆಚ್ಚುತ್ತೆ. ಕೃಚ್ಛ್ರ ಅಂತ ಹೇಳಿದ್ರೆ ಯಾವುದೋ ಒಂದು ಕೆಲಸವನ್ನು ಮಾಡ್ಬೇಕು. ಇವಾಗ ನೋಡಿ, ಯಾರಿಗೋ ಶ್ರಾದ್ದ ಮಾಡ್ಬೇಕು ಅಂತ ಇರುತ್ತೆ, ಅವ್ರು ತುಂಬಾ ವಯಸ್ಸಾಗ್ಬಿಡುತ್ತೆ, ಕೈಲಾಗಲ್ಲ ಅಂದ್ರೆ ಕೃಚ್ಛ್ರ, ಯಾರನ್ನ ಒಬ್ಬರನ್ನ ಕರೆದ್ಬಿಟ್ಟು ಅವ್ರಿಗೆ ಹಸಿದು ಎಲ್ಲ ದಾನವನ್ನ ಕೊಟ್ಟು ಅದರ ಬದಲು ಇದು ಅಂತ ಕೃಚ್ಛ್ರವನ್ನ ಮಾಡೋದು. ಚಾಂದ್ರಾಯಣ ಯಾಗ ಮಾಡೋದು. ಚಾಂದ್ರಾಯಣ ಮಾಡಿದಾಗ ಏನಾಗುತ್ತೆ, ಪ್ರಾಯಶ್ಚಿತ್ತಗಳು, ಎಲ್ಲೋ ಒಂದು ತಪ್ಪು ನಡೆದಾಗ ಅದಕ್ಕೆ ಅಂತ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು. ಏಕಾದಶಿ ವ್ರತ ಮಾಡೋದು. ಪ್ರತಿ ಏಕಾದಶಿ ಆಹಾರ ಇಲ್ಲದೆ ಅನಶನ ವ್ರತವನ್ನ ಮಾಡ್ತಾ ಇದ್ರೆ ದೇಹ ಪರಿಪೂರ್ಣ ಶುದ್ಧಿ ಆಗತ್ತೆ, ತಿಳಿಯಾಗತ್ತೆ. ದೇಹ ತಿಳಿಯಾದಾಗ ಮನಸ್ಸು ಬುದ್ಧಿ ಎಲ್ಲ ತಿಳಿಯಾಗತ್ತೆ. ದ್ವಾದಶಿ ಪಾರಣೆ ಮಾಡೋದ್ರಿಂದ ದ್ವಾದಶಿ ಆಹಾರ ಏನ ನಿಗದಿಯಾಗಿ ಹೇಳಿದಾರೋ, ಅಗಸೆ ಸೊಪ್ಪು, ನಲ್ಲಿಕಾಯಿ, ಇವೆಲ್ಲ ಸಾತ್ವಿಕ ಆಹಾರಗಳು. ಇವೆಲ್ಲ ಮನಸ್ಸನ್ನು ಮತ್ತೆ ಬುದ್ಧಿಯನ್ನು ತಿಳಿಯಾಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಇದರಿಂದ ಏನಾಗುತ್ತೆ, ತಪಸ್ಸು ಅದು ಮನಸ್ಸನ್ನ ದೃಢತೆ ಮತ್ತೆ ಏಕಾಗ್ರತೆ ನಿಮ್ಗೆ ಹೆಚ್ಚುತ್ತೆ. ಆರ್ಜವ, ಈ ಕಾರ್ಯಾಚರಣೆಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ದಾಗ ಕಾಯ, ವಾಚ, ಮನಸ ಅಂದ್ರೆ ಈ ತ್ರಿಕರಣ ಶುದ್ಧಿ ಇರ್ಬೇಕು ಅಂತ ಹೇಳ್ತಾರೆ. ಈ ತ್ರಿಕರಣ ಶುದ್ಧಿನೇ ತುಂಬಾ ಮುಖ್ಯ. ಆರ್ಜವಂ ಅಂತ ಹೇಳ್ತಾರೆ. ದಾನಂ, ದಮಶ್ಚ, ಯಜ್ಞಶ್ಚ, ಸ್ವಾಧ್ಯಾಯ, ತಪ, ಆರ್ಜವಂ. ಈ ಎಲ್ಲವನ್ನು ಆರ್ಜವವಾಗಿ ಮಾಡ್ಬೇಕು. ಸುಮ್ಮನೆ ಮೇಲ್ನೋಟಕ್ಕೆ ಯಾರನ್ನೋ ಮೆಚ್ಚಿಸೋಕೋಸ್ಕರ ಎಲ್ಲ ಮಾಡಬಾರ್ದು. ಇದು ಅದೇ ತರ 16ನೇ ಶ್ಲೋಕದಲ್ಲಿ 16ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ನೋಡೋಣ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋ ಲುಪ್ತ್ವಂ ಆರ್ಧವಂ ಹ್ರೀರಚಾಪಲಂ. ಇದನ್ನ ಈ ಮೊದಲ 16ನೇ ಅಧ್ಯಾಯದಲ್ಲಿ ಮೊದಲ 3 ಶ್ಲೋಕಗಳಿದೆಯಲ್ಲ, ಅದನ್ನ ಡೀಟೇಲ್ ಆಗಿ ಹೇಳ್ಕೊಂಡ್ಬಿಟ್ರೆ ಸಾಕು. ಹೇಗೆ ನಮ್ಗೆ ಸತ್ವಗುಣ ಹೆಚ್ಚಿಸ್ಕೋಬಹುದು, ದೈವಿ ಗುಣ ಸಂಪತ್ತು ಅದನ್ನ ನಾವು ಜಾಸ್ತಿ ಮಾಡ್ಕೋಬಹುದು ಅಂತ ಅದು ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಅಹಿಂಸಾ, ಇದು ಯಾರನ್ನು ಹಿಂಸೆ ಮಾಡಬಾರ್ದು, ಅದು ಧರ್ಮವನ್ನ ಅವಲಂಬಿಸೋನಂತ ಮುಖ್ಯವಾಗಿ ಪರಧರ್ಮ ಪರಮಾತ್ಮನನ್ನ ಅಹಿಂಸಾ ಪರಮಾತ್ಮನನ್ನ ಅವಲಂಬಿಸೋನ್ನ ಹಿಂಸೆ ಮಾಡ್ಲೇಬಾರ್ದು. ಸತ್ಯಭೂತ ಹಿತಂ ಪ್ರೋಕ್ತಂ ಅಂತ ಹೇಳ್ತಾರೆ. ಸತ್ಯವನ್ನೇ ಆಡಿದಾಗ ಯಾವಾಗ್ಲೂ ಏನಪ್ಪಾ ಅಂದ್ರೆ ಯಾವತ್ತೂ ನಮ್ಮನ್ನ ಸತ್ಯವೇ ಕಾಪಾಡ್ತಾ ಇತ್ತು, ಮುಂದೆನೂ ಸತ್ಯವೇ ಕಾಪಾಡುತ್ತೆ, ಈಗಲೂ ನಮ್ಮನ್ನ ಸತ್ಯವೇ ಕಾಪಾಡುತ್ತೆ. ಆ ಸತ್ಯಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ. ಯಾವಾಗ್ಲೂ ಸತ್ಯ ಮಾರ್ಗದಲ್ಲಿ ಸತ್ಯವನ್ನ ಆಡುತ್ತಾ ಇದ್ರೆ ಅದು ತನ್ನಂತಾನೆ ಅವರನ್ನ ಕಾಪಾಡುತ್ತೆ. ಆ ತರ ಹೇಳೋ ತರ ಎಲ್ಲ ಲೆವೆಲ್, ಎಲ್ಲ ಆಕ್ಟಿವಿಟಿನ ಲೆವೆಲ್ ಅನ್ನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನ್ ಕೆಲಸ ಮಾಡ್ತೀವೋ ಅದರಲ್ಲಿ ಸತ್ಯತೆ ಇರ್ಬೇಕು. ಯಾವ್ದ್ರಲ್ಲೂ ಬೂಟಾಟಿಕೆ, ಡಂಬಾಚಾರ ಅದೆಲ್ಲ ಏನು ಇರಬಾರ್ದು. ಅದನ್ನ ಹೇಳಿ ಅಕ್ರೋಧ, ಕ್ರೋಧವನ್ನ ಬಿಡೋದು, ಅನಾವಶ್ಯವಾಗಿ ಕೋಪಿಸ್ಕೊಳ್ಳೋದು, ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪಿಸ್ಕೊಳ್ಳೋದು, ಇದೆಲ್ಲ ಬೇಕಾಗೇ ಇಲ್ಲ. ಯಾಕೆಂತ ಹೇಳಿದ್ರೆ ಇರೋದು ಒಂದು ಜನ್ಮ, ಅದನ್ನ ಸಾರ್ಥಕವಾಗಿ ನಾವು ಕಳೆದು ಹೋಗ್ಬೇಕು ಅಂತ ಬಂದಾಗ ಸಿಕ್ಕದವ್ರ ಮೇಲೆಲ್ಲ ಕೋಪಿಸ್ಕೊಂಡು ಜಗಳ ಆಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅದನ್ನ ಹೇಳ್ತಾರೆ ಕ್ರೋಧವನ್ನ ಮೊದಲು ಬಿಡ್ಬೇಕು. ಯಾಕಂದ್ರೆ ಕ್ರೋಧ ಭವತಿ ಸಮೋಹಾತ್ ಬುದ್ಧಿನಾಶ, ಹಿಂದೆನೂ ಹೇಳಿದ್ದಾರೆ ಇದರಲ್ಲಿ ಭಗವದ್ಗೀತೆನಲ್ಲೇ. ಕೋಪ ಬಂದಾಗ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಒಂದು ಸಮೋಹ, ಒಂದು ಬುದ್ಧಿಮಾಂದ್ಯತೆ ತರ ಏರ್ಪಡ್ತಿರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಪ್ರಮಾದ ನಡೆದೋಗುತ್ತೆ. ಕೋಪದಲ್ಲಿ ಏನೋ ಒಂದು ಚಾಕು ಮಗೇಕುನೋ ಹತ್ರ ಇದ್ರೆ ಅದ್ರಲ್ಲಿ ತಗೊಂಡು ಮೂಗು ಕುಯ್ದು ಬಿಡ್ತೀರಾ ಅನ್ಕೊಳ್ಳಿ. ಶಾಂತವಾದ್ಮೇಲೆ ಆ ಮೂಗು ಬರಲ್ಲ, ಅಂಟಿಸ್ಬೇಕು ಅಥವಾ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು, ಏನೋ ಮಾಡ್ಬೇಕು. ಆದ್ರೆ ಅದು ಮುಂಚಿನ ತರನೇ ಆಗೋದೇ ಇಲ್ಲ, ಒರಿಜಿನಲ್ ತರ. ಅದಕ್ಕೆ ಅಕ್ರೋಧ, ಕೋಪವನ್ನ ಮೊದಲು ಬಿಡ್ಬೇಕು. ಯಾಕಂದ್ರೆ ಕೋಪದಲ್ಲಿ ನಮ್ಮ ಚಿಂತನೆಗಳು ಯಾವುದು ಸರಿಯಾಗಿರೋದಿಲ್ಲ. ಯಾವಾಗ್ಲೂ ಅತಿಯಾದ ಕೋಪದಲ್ಲಿ, ಅತಿಯಾದ ದುಃಖದಲ್ಲಿ, ಅತಿಯಾದ ಸಂತೋಷದಲ್ಲಿ ನಾವು ತಗೊಳ್ಳೋ ಡಿಸಿಷನ್ ಇದೆಯಲ್ಲ, ಆ ವರ್ತನೆಗಳು ಅದು ಯಾವುದು ಸರಿಯಾಗಿರೋದಿಲ್ಲ. ಶಾಂತಿ, ಯಾವಾಗ್ಲೂ ಶಾಂತ ಚಿತ್ತದಿಂದ ಬಾಹ್ಯ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಅಪೈಶುನಂ, ಚಾಡಿ ಹೇಳೋದು, ಸುಮ್ಮನೆ ಅನವಶ್ಯಕವಾಗಿ ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡೋದು, ಕುಹಕ ನುಡಿಗಳನ್ನ ಮಾತಾಡೋದು, ಅವರಿಗೆ ನೋವಾಗುವಂತ ತರ, ಯಾರೋ ದುಃಖದಲ್ಲಿದ್ದಾರೆ ಅಂತ ಅದನ್ನ ಆಡಿ ತೋರಿಸ್ಕೊಳ್ಳೋದು, ಇದೆಲ್ಲ ಮಾಡಬಾರ್ದು. ಅಪೈಶುನಂ ಅಂತ. ಆಮೇಲೆ ದಯಾ ಭೂತೇಶು, ಸರ್ವಭೂತದಲ್ಲೂ ದಯೆ ಇರ್ಬೇಕು.
ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಜೈವ ಶ್ವಪಾಕೆ ಬ್ರಾಹ್ಮಣ ಪಂಡಿತ ಸಮದರ್ಶನ ಅಂತ ಹೇಳಿದ್ರಲ್ಲ, ಅದೇ ತರ ಎಲ್ಲರಲ್ಲೂ ಸಮವಾಗಿ ನೋಡ್ಬೇಕು, ಎಲ್ಲರಲ್ಲೂ ನಮಗೆ ದಯೆ ಇರ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ದಯಾಭೂತೇಶು ಅಲೋಲುಪ್ತ್ವಂ ಅಂತ ಹೇಳಿದ್ರೆ ಭೋಗ ವಿಷಯಗಳನ್ನೇ ಮನಸ್ಸು ನಾಟದಂತೆ ನೋಡ್ಕೊಳ್ಬೇಕು. ಇಲ್ಲದ್ರೆ ಯಾವಾಗ್ಲೂ ಭೋಗ ವಿಷಯದಲ್ಲೇ ಮನಸ್ಸು ನಾಟು ಬಿಟ್ಟಿದ್ರೆ ಇದಾದ್ಮೇಲೆ ಇದು, ಇನ್ನೊಂದಾದ್ಮೇಲೆ ಇದು ಅಂತ ಹಾಗೆ ತೊಡಗಿಸ್ಕೊಂಡ್ ಬಿಡ್ತೀವಿ. ನಾವು ಸಂಸಾರದಲ್ಲಿ ಬಿದ್ದು ಬಿಡ್ತೀವಿ. ಆ ವ್ರಿಲ್ ಪುಲ್ ಇದೆಯಲ್ಲ, ಆ ಗರ್ತದಲ್ಲಿ ಸಿಕ್ಕೊಂಡು ಅಲ್ಲೇ ಸುತ್ತ ಆಡ್ತಾ ಇರ್ತೀವಿ. ಮಾರ್ಧವಂ, ಮಾತಾಡೋದ್ರಲ್ಲಿ ಮೃದುವಾಗಿ ಮಾತಾಡ್ಬೇಕು, ಕಟುವಾಗಿ ಮಾತಾಡ್ಬಾರ್ದು. ಮಾತಾಡೋದ್ರಲ್ಲೇ ಎಲ್ಲರನ್ನೂ ಗೆಲ್ಬೋದು. ಮಾತು ಮೌನ, ಇದು ಮಾತು ಮುತ್ತು ಮೌನ ಮಾಣಿಕ್ಯ ಅಂತ ಹೇಳ್ತಾರಲ್ಲ ಅದೊಂದು. ಆಮೇಲೆ ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರ್ಬೇಕು ಅಂತಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು ಅಂತ. ನುಡಿದಂತೆ ನಡೆದವನು ಜಗವನು ಕೂತಲ್ಲೇ ಆಳುವ ಸರ್ವಜ್ಞ. ಅನೇಕ ಮಾತುಗಳ ಬಗ್ಗೆ ಅನೇಕ ನಾಣ್ಣುಡಿಗಳಿವೆ ಕನ್ನಡದಲ್ಲಿ. ಅದರಲ್ಲಿ ಮಾತು ಮಾಣಿಕವು ಮಾತನಾಡಿದಂತೆ ನುಡಿದ ಅಂತ ಜಗವನ್ನು ಕೂತಲ್ಲೇ ಆಳುವ ಸರ್ವಜ್ಞ. ಯಾರು ನುಡಿದಂತೆ ನಡೀತಾನೋ ಅವನು ಇಡೀ ಜಗತ್ತನ್ನ ಕೂತ್ಕೊಂಡಲ್ಲೇ ಆಳ್ತಾನಂತೆ. ಅಂದ್ರೆ ಅಷ್ಟು ಅವನಿಗೆ ಪವರ್ ಬರುತ್ತೆ ಆ ಮಾತಲ್ಲಿ. ಆಮೇಲೆ ಶ್ರೀರ ಚಾಪಲಂ ಅಂತ ಹೇಳ್ಬೇಕಾದ್ರೆ, ಶ್ರೀ ಅಂತ ಹೇಳಿದ್ರೆ ಕೆಟ್ಟದ್ದನ್ನು ಬಯಸದೇ ಇರೋದು. ಮನಸ್ಸಲ್ಲಿ ಕೂಡ ಅಷ್ಟೇ, ಬೇರೆಯವ್ರಿಗೂ ಆಗ್ಲಿ ಅದನ್ನ ಕೆಟ್ಟದನ್ನ ಬಯಸ್ಬಾರ್ದು. ನಿಮ್ಗೇನು ಮಾಡಕ್ಕಾಗಲ್ಲ ಅನ್ಕೊಳ್ಳಿ, ಅವ್ರನ್ನ ಯಾರೋ ನಿಮ್ಗೆ ಕೆಟ್ಟದಾಗಿ ನಡೆಸ್ಕೊಂಡಿರ್ತಾರೆ ಅಥವಾ ನಿಮ್ಗೆ ಕೋಪ ಬರೋದನ್ನ ನಡ್ಕೊಂಡಿರ್ತಾರೆ ಅಂದ್ರೆ ಅವರನ್ನ ನಿಮ್ಗೆ ಏನು ಅಟ್ಯಾಕ್ ಮಾಡಕ್ಕಾಗಲ್ಲ. ಅಥವಾ ನೀವು ನಿಸ್ಸಹಾಯಕರಾಗಿದ್ದಾಗ ಅವ್ರ ಬಗ್ಗೆ ಇದು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಅದು ಇದೆ, ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಲೂಬಾರ್ದು. ಅದು ಆತರ ಬಯಸಿದ್ರೆ ಅಕಸ್ಮಾತ್ ಒಂದ್ ವೇಳೆ ಮನ್ಸಲ್ಲಾದ್ರೂ ಅಂದ್ಕೊಂಡಿದ್ರೆ ಪಶ್ಚಾತ್ತಾಪ ಪಡೋದು ಇದೆಯಲ್ಲ, ಅದು ಹೀರ ಚಾಪಲಂ ಅಂತ. ಹಿರಿ ಅಂದ್ರೆ ಅದು. ಆಮೇಲೆ ಶಾಸ್ತ್ರ ವಿರುದ್ಧವಾದದನ್ನು ಮಾಡಲು ಯಾವಾಗ್ಲೂ ಹಿಂಜರಿಯೋದು, ಅದು ಕ್ರಿಯೆಯ ಗುಣ. ಅದು ಆಚಾಪಲಂ ಅಂತ ಹೇಳಿದಾಗೆ ಇದು ವಿಷಯ ಸಾನ್ನಿಧ್ಯವಿದ್ದಾಗ್ಲೂ ವೈರಾಗ್ಯ ಇರ್ಬೇಕು. ಇವಾಗ ಯಾರಿಗೋ ಒಬ್ರಿಗೆ ಡಯಾಬಿಟಿಕ್ ಅಂದ ತಕ್ಷಣ ಅವ್ರ ಮನೆಗೆ ಸ್ವೀಟ್ ಬಾಕ್ಸ್ ಬಂದ ತಕ್ಷಣ ಎಲ್ರಿಗೂ ಹಚ್ಬಿಡ್ತಾರೆ. ಆತರ ಅಲ್ಲ. ಅವ್ರು ಸ್ವೀಟ್ ತಿನ್ನಕ್ಕಾಗಿದ್ದು ಕೂಡ ಅವ್ರಿಗೆ ತುಂಬಾ ಹೆಚ್ಚು ಅಂತ ಯಾವ್ದಾದ್ರು ಇನಿಪಾದ ಪದಾರ್ಥಗಳು ಬಂದಾಗ ಅವ್ರು ಹಂಚಿಕೊಡ್ತಾರಲ್ಲ, ಅದು ದೊಡ್ಡಸ್ತಿಕೆ. ಅವ್ರಿಗೆ ಬೇಕಿದ್ದು ಕೂಡ ಆದ್ರೂ ಕೂಡ ಹಂಚಿಕೊಡ್ತಾರಲ್ಲ, ಅದು ದೊಡ್ಡಸ್ತಿಕೆ. ಅದನ್ನ ಇಲ್ಲಿ ಹೇಳ್ತಾರೆ ಆಚಾಪಲಂ. ಆತರ ವಿಷಯ ಸಾನ್ನಿಧ್ಯಗಳ ವೈರಾಗ್ಯ ಇರಬೇಕು ಅಂತ. ಇನ್ನು ಹಾಗೇನೆ ಮುಂದೆ ಹೋಗ್ತಾ 16ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಕ್ಕೆ ಹೋಗ್ತಾರೆ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇವೆಲ್ಲಾನೇ ದೈವಿ ಸಂಪತ್ತಿ, ನೋಡ್ಕೊಪ್ಪ ಅಂತ ಹೇಳ್ತಾರೆ. ಯಾರಿಗೆ? ಅರ್ಜುನನಿಗೆ. ತೇಜ ಆಕರ್ಷಕವಾದ ಒಂದು ಪ್ರಭೆ ಇರುತ್ತಂತೆ. ಅವರ ಸುತ್ತಲೂ, ಅವರ ದೇಹದ ಸುತ್ತಲೂ ಒಂದು ಆಕರ್ಷಕ ಪ್ರಭೆ ಇರುತ್ತೆ. ಅದರಿಂದಲೇ ಎಲ್ಲ ಅವರು ಕೆಲಸಗಳನ್ನ ನಡೆಸ್ಕೊಳ್ತಾರೆ, ಅವರ ಮಾತುಗಳು ನಡೆಯುತ್ತೆ. ಅದನ್ನ ಆಕರ್ಷಕ ಪ್ರಭೆ ಸಂಬಂಧವಾಗಿ ಅವರು ಇತರರಿಗೆ ಏನ್ ಬೇಡ್ಕೊಂಡ್ರು ಅವ್ರು ನಡೆಯುತ್ತೆ. ತೆಗೆದುಕೊಳ್ಳದೆ ಅವ್ರಿಗೆ ಶಕ್ತಿ ಆತರ ಇರುತ್ತೆ. ಅವ್ರಿಗೆ ನೋಡಿದ ತಕ್ಷಣ ಅವ್ರ ಕೆಲಸ ಮಾಡ್ಕೊಡ್ಬೇಕು ಅಂತ ಬೇರೆಯವ್ರಿಗೂ ಅನ್ಸುತ್ತೆ. ಆತರ ಒಂದು ಶಕ್ತಿ ಅವ್ರಿಗೆ, ಅದಕ್ಕೆ ತೇಜಸ್ಸು ಅಂತ ಹೇಳ್ತಾರೆ. ಕ್ಷಮ, ಹಿಂದಿನ ಕಾಲದಲ್ಲಿ ಹೇಳೋರು ಬ್ರಾಹ್ಮಣರಿಗೆಲ್ಲ ತುಂಬಾ ದಿವ್ಯ ತೇಜಸ್ಸು ಅಂತ. ಅವ್ರು ಬರ್ತಾ ಇದ್ದಾಗಲೇ ನಿಂತ್ಕೋತಾ ಇದ್ರು, ಎಲ್ರು ನಮಸ್ಕಾರ ಮಾಡೋರು ಅವ್ರಿಗೆ, ಆಶೀರ್ವಾದ ತಗೊಳೋಕೆ ಅಂತ. ಆ ತೇಜಸ್ಸು ಅದು ದಿವ್ಯವಾದ ತೇಜಸ್ಸು ಇರುತ್ತೆ ಅಂತ. ಈ ತೇಜಸ್ಸು ಆದ್ಮೇಲೆ ಕ್ಷಮ ತುಂಬಾ ಮುಖ್ಯವಾದ ಗುಣ. ಅಪರಾಧಗಳನ್ನ ಕ್ಷಮಿಸ್ಬೇಕು, ಮಾಡಿದವ್ರನ್ನ ಕ್ಷಮಿಸ್ಬೇಕು, ಪ್ರತೀಕಾರ ಮಾಡಬಾರದು. ಇದನ್ನ ದೊಡ್ಡ ಗುಣ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಗುಣ ಅಂತ ಹೇಳಿದ್ರೆ, ನಾವು ನೋಡ್ತೀವಿ ದ್ರೌಪದಿ ತನ್ನ 5 ಮಕ್ಕಳನ್ನು ಕಳ್ಕೊಳ್ತಾಳೆ. 5 ಮಕ್ಕಳನ್ನು ನಿದ್ದೆಯಲ್ಲಿ ಇರ್ಬೇಕಾದ್ರೆ ಅಶ್ವತ್ಥಾಮ ಬಂದು ಕಡ್ದು ಚಿಂದಿ ಮಾಡಿ ಹೋಗ್ತಾನೆ. ಅವಾಗ ತಕ್ಷಣ ಪಾಂಡವರೆಲ್ಲ ಖಡ್ಗವನ್ನ ಒಳಗೆ ತೆಗೆದು ನಾವು ಹೋಗಿ ಅಶ್ವತ್ಥಾಮ ಇಲ್ದಂಗೆ ಮಾಡ್ಬಿಡ್ತೀವಿ, ಅವನ ಮಕ್ಕಳನ್ನೆಲ್ಲ ಕೊಂದು ಬಿಡ್ತೀವಿ ಅಂತ. ಅವಾಗ ದ್ರೌಪದಿ ಹೇಳ್ತಾರೆ, ಇದಕ್ಕೆಲ್ಲ ಕೊನೆಯಲ್ಲಿ ನೀವು ಅವ್ರನ್ನ ಕೊಲ್ಲೋದು, ಅವ್ರು ಬಂದು ನಿಮ್ಮನ್ನ ಕೊಲ್ಲೋದು, ಯುದ್ಧಗಳು ಹೀಗೆ ತಾನೆ ನಾವು ನೋಡ್ತಾ ಇದೀವಲ್ಲ. ಈಗ ನಿಲ್ಲೋದೇ ಇಲ್ಲ. ಅವ್ರೊಂದು ಇಲ್ಲಿ ಹಾಕ್ತಾರೆ, ಇಲ್ಲೊಂದು ಸೀಸ್ ಫೈರ್ ಅಂತಾರೆ, ಮೆತ್ತಗೊಂದು ಬಾಂಬ್ ಹಾಕ್ತಾರೆ, ಅವಾಗ ಅವರು ಆ ಕಡೆಯಿಂದ ಒಂದು ಹಾಕ್ತಾರೆ. ಈ ತರ ನಿಲ್ಲೋದು ಎಲ್ಲಿ ಹೋಗಿ ನಿಲ್ಲತ್ತೆ ಇದು? ಈ ಕ್ಷಮಾಗುಣ ಇರ್ಬೇಕು. ದ್ರೌಪದಿ ಅವರ 5 ಮಕ್ಕಳನ್ನ ಕಳ್ಕೊಂಡಾಗ ಕೂಡ ಪಾಂಡವರಿಗೆ ಹೇಳ್ತಾಳೆ, ಸಾಕು ಇನ್ನು ನಿಲ್ಸಿ, ಇದೇ ಹೀಗೆ ಹೋಗ್ತಾ ಇದ್ರೆ ಎಲ್ಲಿ ಹೋಗಿ ಮುಟ್ಟತ್ತೆ? ಯಾರ ತಾನೇ ನೆಮ್ಮದಿಯಾಗಿರ್ಬೋದು?
ನಮ್ಮ ಮಕ್ಕಳು ಕಲ್ಕೊಂಡ್ರೆ ನಮ್ಗೆ ಹೊಟ್ಟೆಗೆ ಎಷ್ಟು ಸಂಕಟ ಆಗ್ತಾ ಇದೆಯೋ ಅದೇ ತರ ನಾವು ಅಶ್ವತ್ಥಾಮನ ಮಕ್ಕಳನ್ನೆಲ್ಲ ಸಾಯಿಸಿದ್ರೆ ಅವ್ರಿಗೂ ಇದೇ ತರ ಸಂಕಟ ಆಗುತ್ತೆ ತಾನೆ. ಅವರಮ್ಮ ಏನ್ ಮಾಡಿದ್ಲು ಪಾಪ, ಅವರಮ್ಮ ಏನೂ ತಪ್ಪಿಲ್ಲ, ಅಶ್ವತ್ಥಾಮನ ಹೆಂಡತಿದೇನು ತಪ್ಪಿಲ್ಲ, ಆದ್ರೆ ಈ ನೋವನ್ನು ಅನುಭವಿಸ್ಬೇಕಲ್ಲ, ನಾವೇ ನೋವು ಅವ್ರು ಕೊಡೋದ್ವೆ ಅಂತ ಹೇಳ್ತಾಳೆ ದ್ರೌಪದಿ. ಅದು ಕ್ಷಮಾಗುಣ. ಧೃತಿ ಅಂತ ಹೇಳಿದ್ರೆ ಕಷ್ಟದಲ್ಲಿ ಧೈರ್ಯವನ್ನ ಕೆಡದೇ ಇರೋದು, ಇದು ತುಂಬಾ ಮುಖ್ಯವಾದದ್ದು. ಶಾಸ್ತ್ರ ಪಾಲಿಸೋದನ್ನು ದೃಢವಾಗಿ ಮನಸ್ಸು ಇಟ್ಕೊಂಡು ಮಾಡ್ಬೇಕು. ಯಾರು ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಅಂತ ಹಂಚಿಕೊಂಡೇ ಇರಬಾರ್ದು, ಅವ್ರ ಪಾಠಕ್ಕೆ ಅವ್ರು ಮಾಡೋದು ಅಂತದ್ದು. ಸ್ಮರ್ತವ್ಯೋ ಭಗವಾನ್ ಹರಿಹಿ, ದೇವರ ಹೆಸರನ್ನ ಹೇಳ್ಕೊಂಡಾಗ ಕಷ್ಟ ಕಾಲದಲ್ಲಿ ಎಲ್ಲ ಕಷ್ಟವೂ ಹೋಗುತ್ತೆ ಅಂತ ಹೇಳ್ತಾರೆ. ಧೃತಿಯಾಗಿರ್ಬೇಕು, ಧೃತಿಯಿಂದ ಅದನ್ನ ಕಷ್ಟಗಳನ್ನ ಎದುರಿಸ್ಬೇಕು. ದೇವರ ಹೆಸರು ಹೇಳಿದಾಗ ಕಷ್ಟಗಳೆಲ್ಲ ಹೋಗುತ್ತೆ ಅಂತ. ಶೌಚಂ, ಅಂತರಂಗ ಮತ್ತು ಬಹಿರಂಗ ಶುಚಿ ತುಂಬಾ ಮುಖ್ಯ. ಅಂತರಂಗ ಶುಚಿನೂ ತುಂಬಾ ಮುಖ್ಯ, ಬಾಹಿರವಾಗಿ ಮಾತ್ರ ಇದ್ರೆ ಸಾಲದು. ಅದನ್ನ ಇಲ್ಲಿ ಹೇಳ್ತಾರೆ. ಅದ್ರೋಹ ಅಂದ್ರೆ ದ್ವೇಷ ಸಾಧಿಸೋದು. ಸುಮ್ಮನೆ ಯಾವಾಗ್ಲೂ ಏನೋ ಒಂದು ನಡೆದಿರುತ್ತೆ, ಅದನ್ನೇ ಒಂದು 10 ವರ್ಷದ ಹಿಂದೆ ಅದನ್ನೇ ರೆಕಾರ್ಡ್ ತರ ಹಾಕಿ ತೋರ್ಸೋದು. ಹೀಗಾಯ್ತು, ನೀನ್ ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂತ. ಇದೆಲ್ಲ ಬೇಕಾಗಿಲ್ಲ, ಅಲ್ಲಿಗಲ್ಲಿ ಬಿಟ್ಬಿಡ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಅದ್ರೋಹ ಅಂತ ಹೇಳಿದ್ರೆ ದ್ವೇಷ ಸಾಧಿಸೋದು. ಇದರಿಂದ ಈ ಸುಮ್ಮನೆ ಸೇಡ ಪ್ರಕಟ ಆಗುತ್ತೆ ಹೊರತು ಬೇರೆ ಏನು ಸ್ನೇಹಕ್ಕೆ ಅಂಕುರ ಆಗೋದಿಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ. ನಾತಿಮಾನಿತ ಅಂತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನಾತಿಮಾನಿತ ಅಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವು ಮರ್ಯಾದೆ ಜಾಸ್ತಿ ಕೊಡ್ಬೋದು. ನಾನು ಬಂದೆ ನೋಡೋರೆಲ್ಲ ಯಾರು ಎದ್ದೇ ನಿಂತ್ಕೊಳ್ಳಿಲ್ಲ, ಎಲ್ಲರೂ ಬಂದು ನಮಸ್ಕಾರ ಮಾಡ್ಬೇಕಾಯ್ತು ಒಬ್ಬೊಬ್ರಾಗಿ, ಯಾರು ಬರ್ಲೇ ಇಲ್ಲ ಅಂತ ಅದನ್ನೇ ನೋಡ್ತಾ ಇದ್ರು. ಯಾವಾಗಲೂ ತಮ್ಮನ್ನೇ ತಾವು ಹೆಚ್ಚಾಗಿ ತಿಳ್ಕೊಂಡ್ಬಿಟ್ಟು ಯಾಕೆ ಅಗೌರವ ಕೊಡ್ತಾ ಇದ್ದಾರೆ, ಅಗೌರವ ಸರಿಯಾದ ಗೌರವ ಸಲ್ಲಿಸ್ತಿಲ್ಲ ಅಂತ ಅನ್ಕೊಳ್ತಾರೆ, ಅದು ಅಮಾನಿತ ಅಂತ. ಆ ತರ ದೈವಿ ಸಂಪತ್ತನ್ನು ಅದು ಕಮ್ಮಿ ಮಾಡುತ್ತದೆ, ಆ ತರ ಇರಬಾರ್ದು. ಮುಂದಕ್ಕೆ ಬಂದಾಗ 16ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ. ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ ಅಸುರ ಯೋನಿಗಳಲ್ಲಿ ಹೋಗಿ ಬೀಳ್ತಾ ಇರ್ತಾರಲ್ಲ, ಮೇಲೆ ಬರಕ್ಕೆ ಸಾಧ್ಯವೇ ಇಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ಪ್ರಸ್ಥಾನತ್ರಯ ಅಂತ ಬ್ರಹ್ಮಸೂತ್ರ, ಉಪನಿಷತ್ ಮತ್ತೆ ಭಗವದ್ಗೀತೆ ಇದೆಯಲ್ಲ, ಇವುಗಳೆಲ್ಲ ಭಗವಂತನ ಉಸಿರೇನೆ. ಅದು ಭಗವಂತ ವೇದದಲ್ಲಿ ಮಾತಾಡ್ತಾರಲ್ಲ, ಅದರಿಂದ ಎಸೆನ್ಸ್, ಕ್ವಿಂಟ್ ಎಸೆನ್ಸ್ ಇದ್ರಲ್ಲೆಲ್ಲಾನು ತುಂಬಿರುತ್ತೆ. ಇದನ್ನ ಅವನಿಗೆ ಪರಮಪದ ಅಲ್ಲಿ ಅವಕಾಶವಿಲ್ಲ, ಈ ಆಗಿಲ್ಲ ಅಂತ ಹೇಳಿದ್ರೆ ಇವನು ಉದಾಸೀನ ಮಾಡಿ ಈ ಗ್ರಂಥಗಳನ್ನೆಲ್ಲ ಯಾವುದನ್ನು ಅವಲೋಕನೆ ಮಾಡಿಲ್ಲ ಇಲ್ಲಿ ಬಂದಾಗ. ಆದ್ರಿಂದ ಯಾರು ಅದರಲ್ಲಿ ಹೇಳಿರೋ ಮಾರ್ಗವನ್ನು ಮೀರ್ತಾನೋ, ಅವನಿಗೆ ಇಷ್ಟ ಬಂದಂತೆ ನಡ್ಕೊಳ್ತಾನೋ, ಅವನಿಗೆ ಪರಮಪದದಲ್ಲಿ ಅವಕಾಶ ಇಲ್ಲ. ಆದ್ರೆ ಮೋಕ್ಷ ಸಿಗದು ಎಂದರ್ಥ. ಇದರಲ್ಲೂ ಪರದಲ್ಲಿ ಸುಖವಿದೆ ಅಂತ ಗೊತ್ತಾಗತ್ತೆ, ಆದ್ರೆ ಅಲ್ಲಿ ಹೋಗಕ್ಕಾಗಲ್ಲ ಅವನು. ಯಾಕಂದ್ರೆ ಅವನು ಸ್ಮೃತಿ ಅದ್ರ ಪ್ರಕಾರ ಅವನು ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಇರ್ಲಿಲ್ಲ, ಬ್ರಹ್ಮಯಜ್ಞ ಮಾಡ್ತಾ ಇರ್ಲಿಲ್ಲ, ಏನೂ ಮಾಡ್ತಾ ಇರ್ಲಿಲ್ಲ, ಅದೆಲ್ಲ ಪಾಪದ ಲೆಕ್ಕದಲ್ಲಿ ಸೇರುತ್ತೆ. ಸೊ ಅವನಿಗೆ ಹೀನ ಇವನು ಹೋಗಿ ಬೀಳ್ತಾನೆ. ತಸ್ಮಾತ್ 24ನೇ ಶ್ಲೋಕ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯೋ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ತಸ್ಮಾತ್ ಶಾಸ್ತ್ರ ಪ್ರಮಾಣ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗಾಗ್ಲೇ ಬರ್ದಿಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಹೇಳಿಟ್ಟಿದೆ. ಎಲ್ಲಿ ಹೇಳ್ಬೇಕು, ಯಾವ್ದು ಮಾಡ್ಬೇಕು ಅಂತಿದ್ರೆ ಏನು ನೀವು ಗೆದ್ರೆ ಸಂದೇಹನೇ ಬೇಡ. ಬರ್ದಿಟ್ಟಿರೋ ಶಾಸ್ತ್ರ ಅದೇ ಪ್ರಮಾಣ. ಅದರಲ್ಲಿ ಕಾರ್ಯೋ ವ್ಯವಸ್ಥಿತ, ಯಾವ ಕೆಲಸಗಳನ್ನ ಹೇಗೆ ಮಾಡ್ಬೇಕು ಅಂತ ಶಾಸ್ತ್ರಗಳೇ ನಮಗೆ ತಿಳಿಸ್ಕೊಡುತ್ತೆ. ಆಚಾರ್ಯರುಗಳನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ. ಡೂಸ್ ಅಂಡ್ ಡೋಂಟ್ಸ್ ಇವೆಲ್ಲ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಚೆನ್ನಾಗಿ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಕಷ್ಟನೇ ಪಡ್ಬೇಕಿಲ್ಲ, ಅವುಗಳನ್ನು ಪಾಲಿಸದೆ ಸದ್ಗತಿ ತನ್ನಂತಾನೆ ನಮ್ಗೆ ಸಿಗತ್ತೆ. ಅದನ್ನ ಹೇಳಿ ಈಗ 17ನೇ ಪಾಶ್ರಕ್ಕೆ ಹೋಗೋಣ. ಮುಂದಿನ ಪಾಶ್ರ.
மறை பொருந்தாதவை மறை பொருந்தாதவை வல்லசுரர்க்கு வகுத்தமையும் வல்ல அசுரர்க்கு வகுத்தமையும் மறை பொருந்தும் நிலையும் மறை பொருந்தும் நிலையும் வன்குணம் படி மூவகையும் வன்குணப்படி மூவகையும் மறைநிலை தன்னை வகுக்கும் மறைநிலை தன்னை வகுக்கும் குறிமூன்றின் மேன்மையும் குறிமூன்றின் மேன்மையும் மறையும் எழுந்தான் உரைத்தான் அம்மறையும் இழந்தான் உரைத்தான். என்ன மறை? ஒரு மறை இல்லையா? இல்ல அம்மா. ಓಕೆ, ಅದು ಅಮ್ಮ ಊಟ ಬರ್ತಿದ್ದು. ಅಮ್ಮರೆಯು ಅಂದ್ರೆ ಅಂತಹ ಒಂದು ವೇದವನ್ನ ಹೇಳ್ದವನು ಅಂತ. ಅಮ್ಮ ಅಂದ್ರೆ ಸುಂದರವಾದ ಅಂತಾನೂ ಆಗುತ್ತೆ. ಅಮ್ಮರೆಯು ಮೇಂಡಾನು ರೈತಾನ್ ವಾಸವಂತನ್ ಶಿರುವನಕ್ಕೆ. அம்மறையும் உமிழ்ந்தான் உரைத்தான் வாசவந்தன் சிறுவனுக்கே. ப்ரீவியஸ் லைன்ல சேர்ந்திருக்கு மேம். மேபி அந்த அம்மா வந்து அந்த மேன்மையும் அம்மன் அப்படி அங்க சேர்ந்திருக்குன்னு நினைக்கிறேன். அந்த லைன்ல மேன்மையும் வருது. இங்க இந்த அம்மா அதோட சேர்ந்திருக்கு. சில புக்ல மேன்மையும் அம்மன்னு சேர்ந்திருக்கு, சில புக்ல. குறிமூன்றின் மேன்மை அது அங்கே காமா. அப்புறம் மறையும் வேண்டான் உரைத்தான் வாசவந்தன் சிறுவனுக்கே. மறை பொருந்தாதவை வல்லசுரர்க்கு வகுத்தமையும் மறை பொருந்தும் நிலையும் வன்குணப்படி மூவகையும் மறைநிலை தன்னை வகுக்கும் குறிமூன்றின் மேன்மையும் அம்மறையும் இழந்தான் உரைத்தான் வாசவன் தன் சிறுவனுக்கே. ಇದ್ರಲ್ಲಿ 17ನೇ ಈ 16, 17 ಅದರಲ್ಲೂ 17, 18 ಎರಡು ಅಧ್ಯಾಯ ಇದೆಯಲ್ಲ. ಈ ಅಧ್ಯಾಯದಲ್ಲಿ ಎಲ್ಲಾರ್ಗು ಕುರಿಪಾಗಿ ಅರ್ಜುನನಿಗೆ ಅಂತ ಹೇಳಿದ್ರೆ ಕೂಡ ಎಲ್ಲರಿಗೂ ಜೀವನವನ್ನ ಸುಲಭವಾಗಿ ಸಾಗಿಸೋದು ಹೇಗೆ, ಶಾಸ್ತ್ರಗಳನ್ನ ಮತ್ತೆ ಉಲ್ಲೇಖಿಸಿ ಶಾಸ್ತ್ರಗಳಲ್ಲಿ ಹೇಳಿರೋ ಧರ್ಮ ಮಾರ್ಗವನ್ನ ಹೇಗೆ ಅನುಸರಿಸಬೇಕು, ಅನುಸರಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾನೆ. ಅದರಲ್ಲಿ ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಈ 17ನೇ ಅಧ್ಯಾಯದಲ್ಲಿ ಈ 28 ಶ್ಲೋಕ ಇದೆ. ಇದು 17ನೇ ಅಧ್ಯಾಯ. ಇದು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ. ಶ್ರದ್ಧೆ ಯಾವ ಒಂದು ಕೆಲಸ ಮಾಡ್ಬೇಕಾದ್ರೂ ಶ್ರದ್ಧೆ ಅಂತ ಇರುತ್ತಲ್ಲ, ಅದನ್ನ 3 ತರ ವಿಭಾಗಿಸ್ಕೊಳ್ತಾರೆ. ಆ ವಿಭಾಗಗಳನ್ನ ನೋಡೋಣ. ಯಾವ ತರ 3 ತರ ವಿಭಾಗಿಸ್ಕೊಳ್ತಾರೆ ಅಂದ್ರೆ ಅದರಲ್ಲೂ ಅಷ್ಟಿದೆ. ಗುಣತ್ರಯ ವಿಶೇಷನೇ ಅಲ್ಲೂ ಕಾಮನ್ ಆಗಿ ಬರುತ್ತೆ. ಆ ಗುಣಗಳ ಪ್ರಕಾರ ಅಲ್ಲಿ ಹೇಳುತ್ತಾರೆ. ಈ 28 ಶ್ಲೋಕದಲ್ಲಿ ಇಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ 3 ವಿಷಯ ತಿಳಿಸ್ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಶಾಸ್ತ್ರ ಬಾಹಿರವಾದದ್ದನ್ನು ನಾವು ಏನು ಮಾಡಬಾರ್ದು. ಒಟ್ನಲ್ಲಿ ಏನ್ ಹೇಳಿರ್ತಾರೋ ಅದನ್ನ ಮಾತ್ರನೇ ಮಾಡ್ಬೇಕು. ಶಾಸ್ತ್ರ ಬಾಹಿರವಾದದನ್ನು ನಾವು ಮಾಡಬಾರ್ದು. ಶಾಸ್ತ್ರ ವಿಧಿತ ಕರ್ಮಗಳಿದೆಯಲ್ಲ, ಅದರಲ್ಲಿ 3 ಗುಣ ವಿಭಾಗ ಮಾಡ್ಬೋದು. ಈ ಶಾಸ್ತ್ರದಲ್ಲಿ ನಮ್ಗೆ ಹೇಳಿರೋಂತ ಕರ್ಮಗಳು ಕೂಡ ಅದರಲ್ಲಿ 3 ಭಾಗ ಮಾಡ್ಬೋದು. 3 ಗುಣಗಳ ಪ್ರಕಾರ ನಾವು ಭಾಗ ಮಾಡ್ಬೋದು. ಆ ಶಾಸ್ತ್ರೀಯ ಕರ್ಮಗಳಿದೆಯಲ್ಲ, ಅದು ಪ್ರಣವದಿಂದ ಆರಂಭವಾಗಬೇಕು. ಓಂ ತತ್ಸತ್ ಅಂತ ಆ ತರ ಶುರು ಮಾಡ್ಬೇಕು. ಅದಕ್ಕೆ ಕಾರಣ ಮುಂದೆ ಅದರಲ್ಲಿ ಡೀಟೇಲ್ ಆಗಿ ಬರುತ್ತೆ, ಅವಾಗ ನಾವು ಅದನ್ನ ನೋಡೋಣ. ಇದರಿಂದ ಅರ್ಜುನನಿಗೆ ಅನುಮಾನಗಳು ಹೇಳುತ್ತೆ. ಏನಿದು ಏನೋ ಹೇಳಿದ್ರಲ್ಲ, ಏನ್ ಮಾಡ್ಬೇಕು? ಅದೇನಂದ್ರೆ, ಈ ಕ್ಷೇಮವಾಗಿ ವಿಶ್ವಾಸದಿಂದ ಮಾಡಿದ, ನಮ್ಮ ಕ್ಷೇಮಕ್ಕೋಸ್ಕರ ವಿಶ್ವಾಸದಿಂದ ಮಾಡಿದ ಕರ್ಮಗಳು ಶಾಸ್ತ್ರ ವಿಹಿತ ಅಂದ್ರೆ ಶಾಸ್ತ್ರದಿಂದ ಬಾಹಿರವಾಗಿದ್ರೆ ಅದು ತಪ್ಪ ಅಂತ ಹೇಳಿದ್ರೆ ಹೌದು, ತಪ್ಪು. ಅದು ನಮಗೆ ಇಹಲೋಕದಲ್ಲೂ ನಮಗೆ ಒಳ್ಳೆಯದನ್ನ ಕೊಡೋದಿಲ್ಲ, ಪರಲೋಕದಲ್ಲೂ ನಿಮ್ಗೆ ಏನು ಫಲ ಕೊಡೋದಿಲ್ಲ. ಅದ್ ನೋಡಿ. ಅದಕ್ಕೆ ಯಾಕಂದ್ರೆ ಶಾಸ್ತ್ರ ವಿರುದ್ಧವಾದ ಏನು ಮಾಡಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಅಲ್ಲಿ ಏನು ನಿಗದಿಯಾಗಿ ಹೇಳಿದಾರೋ
ಅಷ್ಟು ಮಾತ್ರ ಮಾಡಿ, ಆನ್ಸರ್ ಟು ದ ಪಾಯಿಂಟ್ ಅಂತ ಹೇಳ್ತಾರಲ್ಲ ಆ ಥರ ಅಲ್ಲಿ ಏನು ಹೇಳಿದಾರೋ ಅದನ್ನು ಮಾತ್ರ ಮಾಡಬೇಕು. ನೀವು ವಿಸ್ತಾರವಾಗಿ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ, ಎಷ್ಟು ಮಾಡಿದ್ರೆ ಸಾಕು ಅಂತ. ಅದೇ ತರ ಹೇಗೆ ಶರಣಾಗತಿ ಸಕೃತ್ ಒಂದ್ ಸತಿ ಮಾಡಿದ್ರೆ ಸಾಕು, ಅವಾಗ ಏನ್ ಮಾಡ್ಬೇಕಾಗಿಲ್ಲ ಅಂತಿರೋದು, ಅದೇ ತರನೇ ಈ ಶಾಸ್ತ್ರ ವಿಹಿತವಲ್ಲದ್ದು ಇವುಗಳಿಗೆ ದೊರೆಯುವ ಫಲ ಇದೆಯಲ್ಲ ಅದು ಪರಿಗಣಿಸಬೇಕಾ ಏನು, ಅದು ಕ್ವಶನ್ ಮಾರ್ಕ್. ಅದು ಶಾಸ್ತ್ರ ವಿರುದ್ಧವಾಗಿ ಒಂದು ಏನೋ ಕೆಲಸ ಮಾಡಿದ್ರೆ ಅದಕ್ಕೊಂದು ಫಲ ಅಂತ ಬರುತ್ತಲ್ಲ, ಅದೇನಾಗತ್ತೆ ಅಂತ. ಇದನ್ನೇ ದಾನ, ಯಜ್ಞ, ತಪಸ್ಸು, ಇದು 3 ಬಗೆ ಅಂತ ಹೇಳ್ತೀವಲ್ಲ, ಇದನ್ನ ನಮ್ಮ ಕರ್ಮಗಳು ಈ ತರ ದಾನ, ಯಜ್ಞ, ತಪಸ್ಸು ಅಂತ ನಾವು ಮೂರು ತರ ವಿಂಗಡಿಸ್ಕೊಂಡ್ರೆ ಅದು ಸಾತ್ವಿಕವಾದಲ್ಲಿ ದೇವತೆಗಳನ್ನ ಪೂಜಿಸ್ತಾರೆ. ಈ ನಾವು ಮಾಡೋ ದಾನ, ಯಜ್ಞ, ತಪಸ್ಸೆಲ್ಲ ಸಾತ್ವಿಕವಾಗಿದ್ದಾಗ ಅವರು ದೇವರುಗಳನ್ನ ಪೂಜಿಸ್ತಾರೆ. ರಾಜಸಿಕವಾದಲ್ಲಿ ಏನ್ ಮಾಡ್ತಾರೆ, ಯಕ್ಷ, ಗಂಧರ್ವರು ಇವರನ್ನ ಪೂಜಿಸ್ತಾರೆ. ತಾಮಸಿಕರಾದಲ್ಲಿ ಏನಾಗತ್ತೆ, ಅವಾಗ ಪ್ರೇತ, ಭೂತಗಣಗಳನ್ನ ಪೂಜಿಸ್ತಾರೆ. ಇದಿಷ್ಟೇನೆ, 3 ತರ ವಿಭಾಗಿಸ್ತಾರೆ. ಶ್ರದ್ಧಾ ತ್ರಯ ವಿಭಾಗ, ಅವ್ರವ್ರಿಗೆ ಒಂದೊಂದು ಶ್ರದ್ಧೆ ಇರುತ್ತೆ. ಯೋಮ್ ಯಾಮ್ ಯಾಮ್ ತನುಂ ಭಕ್ತಂ ಶ್ರದ್ಧಾ ವಿಚ್ಯುತಿ ಅಂತ ಹೇಳಿದ್ರಲ್ಲ ಹಿಂದೆನೆ, ಯಾರ್ಯಾರಿಗೆ ಏನೇನು ಇಷ್ಟನೋ ಅವ್ರವ್ರ ಆಯಾ ದೇವತೆಗಳನ್ನ ಪೂಜೆ ಮಾಡ್ಕೊಳ್ಳಿ, ಅವ್ರ ಮೂಲಕನೇ ನಾನು ಫಲಗಳನ್ನ ಅವ್ರಿಗೆ ಕೊಡ್ತೀನಿ ಅಂತ ಭಗವಂತ ಹೇಳ್ದಾಗ್ಲೂ ಈ ಶ್ರದ್ಧೆಯನ್ನ 3 ತರ ವಿಭಾಗ ಮಾಡ್ಕೊಳ್ತಾರೆ. ದಾನ, ದಮ, ಯಜ್ಞ ಮತ್ತು ತಪಸ್ಸನ್ನ. ಅದರಲ್ಲಿ ಇದು 3 ವಿಭಾಗ ಆಗತ್ತೆ. ಇದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣಗಳು. ಇಲ್ಲಿ ಆಳವಂದಾರ್ ಶ್ಲೋಕವನ್ನ ಗಮನಿಸೋಣ. ಈ ಆಳವಂದಾರ್ ಗೀತಾರ್ಥ ಸಂಗ್ರಹದಲ್ಲಿ ಇದು 21ನೇ ಶ್ಲೋಕ. ಅಶಾಸ್ತ್ರಂ ಮಾಸುರಂ ಕೃತ್ಸ್ನಂ ಶಾಸ್ತ್ರೀಯ ಗುಣತ ಪೃಥಕ್ ಲಕ್ಷಣಂ ಶಾಸ್ತ್ರ ಸಿದ್ಧಸ್ಯ ತ್ವಿದಾ ಸಪ್ತದಶೋದಿತಂ. ಇದನ್ನೇ ಈ 3 ತರ ಇದೆ ಇವುಗಳು 17ನೇ ಅಧ್ಯಾಯದಲ್ಲಿ ಅಂತ ಹೇಳ್ತಾರೆ. ಅರ್ಥ ಏನು ಅಂತ ನೋಡೋಣ. ಅಶಾಸ್ತ್ರೀಯವಾದದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಆಸುರಿ ಗುಣ. ಅಶಾಸ್ತ್ರೀಯವಾದದನ್ನ ಏನನ್ನ ಮಾಡಿದ್ರು ಅದು ಅಸುರ ಗುಣಕ್ಕೆ ಸೇರುತ್ತೆ, ಅಸುರ ಸಂಪತ್ತಿ ಆಗತ್ತೆ. ಫಲ ಮಾಡಿ ಆ ಫಲವನ್ನ ನಾವು ಗಳಿಸ್ಬೋದು. ಶಾಸ್ತ್ರೀಯವಾದದ್ದು ಯಜ್ಞ, ದಾನ, ತಪಸ್ಸು ಇವುಗಳನ್ನ ಕೂಡ ಇದರಲ್ಲಿ 3 ಗುಣ ವಿಭಾಗಿಸ್ತಾರೆ. ಇದೇನಪ್ಪಾ ಅಂತ ಹೇಳಿದ್ರೆ ಶಾಸ್ತ್ರವಿತವಾದ ಓಂ ತತ್ ಸತ್ ಅಂತ. ಅದೇನು ಅಂತ ನೋಡ, ವೇದಗಳನ್ನ ಭಗವಂತನು ತಾನೇ ತನ್ನ ಬಾಯಿಂದ ಹೇಳಿರುವಂಥದ್ದು. ಅರ್ಜುನನಿಗೆ ಅಂತ ವೇದಗಳನ್ನ ಹೇಳಿದ ಭಗವಂತ ಮರೆಯುರೈಂದ ಅಂತ ಹೇಳ್ತಾರಲ್ಲ, ಅಮ್ಮರೆಯುರೈಂದ ಅಂತ ಅಲ್ಲಿ ಬರುತ್ತಲ್ಲ, ಅದಕ್ಕೆ ಇದು ಅರ್ಥ. ಯಾವ ಬಾಯಿಂದ ವೇದಗಳನ್ನ ಹೇಳಿದ್ನೋ ಆ ಭಗವಂತ ಅರ್ಜುನನಿಗೆ ಇದನ್ನ ವ್ಯಕ್ತಪಡಿಸ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ ಓಂ ಅನ್ನೋದು ಈ ವೇದಕ್ಕೆ ಅಧಿಕಾರ ಇರೋರೆಲ್ಲ ಈ ಓಂಕಾರವನ್ನ ಜಪಿಸಬಹುದು. ಆಮೇಲೆ ವೈದಿಕ ಕರ್ಮಗಳಲ್ಲಿ ಅವರು ವೈದಿಕ ಕರ್ಮಗಳನ್ನೆಲ್ಲ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಓಂ ಅಂತ ಹೇಳ್ತಾರೆ, ಅದು ಹೇಳ್ಬೇಕು. ಅದೇ ತರ ತತ್ ಅಂತ ಹೇಳಿದ್ರೆ ಅದು ಮೋಕ್ಷವನ್ನು ಅರಸುವವರು ಮಾತ್ರ ತತ್ ಅಂತ ಹೇಳ್ತಾರೆ. ಸತ್ ಅಂತ ಹೇಳೋರು ಅಲ್ಲಿ ಇಹಲೋಕದಲ್ಲಿ ಏನಾದ್ರೂ ಒಂದು ಪ್ರಯೋಜನವನ್ನ ಪಡ್ಕೊಳ್ಬೇಕಾದ್ರೆ ಮೋಕ್ಷವಲ್ಲದೆ ಇತರ ಫಲಗಳನ್ನ ಬೇಕಾದಾಗ ಇವ್ರು ಹೇಳ್ಕೊಳ್ಳುವಂಥದ್ದು. ಇದು ಸ್ವಾಮಿ ದೇಶಿಕರು ತಾತ್ಪರ್ಯ ಚಂದ್ರಿಕೆಯಲ್ಲಿ ಇದನ್ನ ತುಂಬಾ ಸೊಗಸಾಗಿ ಕ್ರೋಢೀಕರಿಸಿದ್ರು. ಏನಪ್ಪಾ ಅಂದ್ರೆ ಮೋಕ್ಷತರ ಪುರುಷಾರ್ಥ ಸಾಧನ ಲಕ್ಷಣಂ ಎಂದು ತತ್ ಪದಕ್ಕೆ ಅರ್ಥೈಸಿದ್ದಾರೆ. ತತ್ ಅಂತ ಹೇಳಿದ್ರೆ ಮೋಕ್ಷತರ ಪುರುಷಾರ್ಥ, ಮೋಕ್ಷವೇ ಪುರುಷಾರ್ಥ ಅಂತ ಅರಸ್ಕೊಂಡು ಹೋಗ್ತಾರೋ ತತ್ ಶಬ್ದವನ್ನ ಹೇಳ್ತಾರೆ ಸಾಧನಕ್ಕೆ ಇದು ಅಂತ. ಇವಾಗ ಈ ವಿಷಯಕ್ಕೆ ಓಂ ತತ್ ಸತ್ ಅಂತ 3 ವಿಷಯ ಇಲ್ಲಿ. ಯಜ್ಞ, ದಾನ, ತಪಸ್ಸು ಇದು 3 ವಿಷಯ ಇದರಲ್ಲಿ ಹೇಳುವಂಥದ್ದು ಗೀತೆಯಲ್ಲಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೋಡೋಣ. ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ 2ನೇ ಇದೆಯಲ್ಲ ಶ್ಲೋಕ ಇದೆಯಲ್ಲ, ತ್ರಿವಿಧ ಭವತಿ ಶ್ರದ್ಧಾ. ನಮಗೆ ನೀವು ಎಷ್ಟೇ ಇದೆಲ್ಲ ಹೇಳಿದ್ರೆ ಕೂಡ ಭಗವದ್ಗೀತೆ ಎಷ್ಟು ಸರಳವಾಗಿ ನಮ್ಮ ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ತಿಳಿಯುವಂತ ಯಾವುದೋ ಕ್ಲಿಷ್ಟವಿಲ್ಲದಂತ ಒಂದು ಸಂಸ್ಕೃತದಲ್ಲಿ ತುಂಬಾ ಸೊಗಸಾಗಿ ಭಗವಂತ ತೋರಿಸ್ಕೊಟ್ಟಿದ್ದಾನೆ. ತ್ರಿವಿಧ ಭವತಿ ಶ್ರದ್ಧಾ ದೇಹಿನ ಸ ಸ್ವಭಾವಜ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿತಾಂ ಶೃಣು. ಹಿಂದಿನ ಜನ್ಮದ ವಾಸನೆ ಇರುತ್ತಲ್ಲ, ಆ ವಾಸನೆ ಪ್ರಕಾರ ಕರ್ಮಗಳು ಮಾಡ್ಕೊಂಡು ಹೋಗ್ತಾರೆ ಈ ಜನ್ಮದಲ್ಲಿ. ತ್ರಿವಿಧ 3 ವಿಧವಾಗಿರುತ್ತಂತೆ. ಅದೇನಪ್ಪಾ ಅಂದ್ರೆ ಅವರ ಶ್ರದ್ಧೆಗಳು, ರುಚಿಗಳು, ಆ ವಾಸನೆಯಿಂದ ಈ ಸತ್ವ, ರಜಸ್, ತಮಸ್ಸು ಈ 3 ಗುಣಗಳ ಅದರ ಪ್ರಕಾರ ಇರತ್ತಂತೆ. ಹಿಂದಿನ ಜನ್ಮದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು
ಅದನ್ನೇ ಅವರು ಅವಲಂಬಿಸ್ತಾರೆ. ಅದೇ ತರ ಮಾಡ್ತಾ ಇರ್ತಾರೆ. ನಾವು ನೋಡಿದ್ವಿ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಭಕ್ತಿ ಯೋಗ ಮಾಡ್ತಾ ಇದ್ದ. ಆನೆ ಆದಾಗ್ಲೂ ಕೂಡ ಅದೇ ತರ ಅವನು ಒಂದು ಹೂವನ್ನ ತಗೊಂಡು ಭಗವಂತನಿಗೆ ಕೊಡ್ಬೇಕು ಅಂತ ಪ್ರಾಣಿ ಆದಾಗ್ಲೂ ಹಿರಿಯಕ್ಕಾದಾಗ್ಲೂ ಕೂಡ ವಾಸನೆ ಹೋಗ್ಲಿಲ್ಲ, ಅದನ್ನೇ ಮಾಡ್ತಾ ಇದ್ದ. ಅದೇ ತರ ಅನೇಕ ನಾವು ಉದಾಹರಣೆಗಳನ್ನ ಕೊಡ್ಬೋದು. ಹೇಗೆ ಅಂದ್ರೆ ಅವಳು ಮೀನ್ ಮಾರೋಳಿಗೆ ಆ ಮೀನ್ ಬುಟ್ಟಿ ಇಟ್ಕೊಂಡ್ರೆ ಮೂಗುಗೆ ಇಟ್ಕೊಂಡ್ರೆ ನಿದ್ದೆ ಬರೋದು, ಮಲ್ಲಿಗೆ ಹೂ ವಾಸನೆ ಬಂದ್ರೆ ಅವಳಿಗೆ ತಲೆನೋವು ಬಂದ್ಬಿಡುತ್ತೆ. ಆತರ ಹಳೆಯ ವಾಸನೆ ಅವ್ರಿಗೆ ಅಂಟುಕೊಂಡಿರೋ ಅಂತ ವಾಸನೆ. ಅವರು ಅದ್ರ ಪ್ರಕಾರನೇ ಆ ಕರ್ಮಗಳನ್ನ ಮಾಡ್ತಾರೆ. ನೀವು ಎಷ್ಟೇ ಅವರನ್ನ ಪರಿಷ್ಕರಿಸಿ ಎಷ್ಟೇ ಇದು ಮಾಡಿ ಹೇಳ್ತಾರಲ್ಲ ಒಂದು ಗಾದೆ, ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಕೂಡ ಮೈಲಿಗೆ ಹೇಸಿಗೆ ನೋಡಿದ ತಕ್ಷಣ ಎದ್ದು ಜಂಪ್ ಮಾಡ್ಬಿಟ್ಟು ಓಡೋಗ್ಬಿಡುತ್ತೆ ಅಂತ ಹಳೆಯ ವಾಸನೆ. ಅದಕ್ಕೆ ನೀವೆಲ್ಲ ಕಿರೀಟ ಹಾಕಿ ಅಲಂಕಾರ ಮಾಡಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಕೂಡ ನಾಯಿನೇ ಯಾವುದೋ ಒಂದು ಆಹಾರ ಬಂದಾಗ ಅದು ಎಗರ್ಬಿಟ್ಟು ಹೊರಟೋಗುತ್ತೆ. ಅದೇ ತರ ಈ ವಾಸನೆಗಳಿಂದ ನಮ್ಮ ಕರ್ಮಗಳು 3 ವಿಧವಾಗಿ ಪರಿಗಣಿಸ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ. ಆಮೇಲೆ ಅದೇ ತರ 4ನೇ ಶ್ಲೋಕದಲ್ಲಿ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸ ಜನಾಃ. ಯಜಂತೆ ಯಾರು ಸಾತ್ವಿಕ ಗುಣ ಇರೋರೆಲ್ಲಾನು ಏನ್ ಮಾಡ್ತಾರೆ, ದೇವರು ಯಕ್ಷರು ಅಂತವ್ರನ್ನ ರಕ್ಷಣೆಗೆ ಅಂತ ಅವರು ಪೂಜನೆ ಮಾಡ್ತಾರೆ. ಅದೇ ತರ ಅವ್ರಿಗೆ ಬೇಕು ಅಂತ ಅವರನ್ನ ಕುರಿತು ತಪಸ್ ಮಾಡಿ ಅವ್ರನ್ನ ಕುರಿತು ಯಜ್ಞಯಾಗಾದಿಗಳನ್ನ ಮಾಡಿ ಫಲಗಳನ್ನ ಪಡ್ಕೊಳ್ತಾರೆ. ಅದೇ ತರ ರಾಜಸಿಕ ಗುಣ ಇರೋರು ಏನ್ ಮಾಡ್ತಾರೆ, ದೇವತೆಗಳನ್ನ ಸಾತ್ವಿಕರು ದೇವತೆಗಳನ್ನ ಪೂಜಿಸ್ತಾರೆ, ರಾಜಸಿಕರು ಯಕ್ಷರನ್ನ ಕಿನ್ನರರನ್ನ ಗಂಧರ್ವರನ್ನ ಪೂಜಿಸ್ತಾರೆ. ಇವ್ರು ತಾಮಸಿಕರು ಯಾರನ್ನ ಪೂಜಿಸ್ತಾರೆ ಅಂತ ಹೇಳಿದ್ರೆ ಭೂತಗಣಗಳನ್ನ ಅವರು ಪೂಜಿಸ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ಹೆಂಡ ಕುಡ್ಕೊಂಡು ಮೈಯೆಲ್ಲ ಬಿಸಿ ರಕ್ತ ಒರೆಸ್ಕೊಂಡು ಲೇಪ ಮಾಡ್ಕೊಂಡು ಸ್ಮಶಾನದ ಬೂದಿಯನ್ನ ಬೆಳ್ಕೊಂಡು ಈ ತರದ್ದೆಲ್ಲ ಮಾಡ್ತಾರಲ್ಲ, ಅವರೆಲ್ಲ ತಾಮಸಿಕರು ಅಂತ. ಸೆಲ್ಫ್ ಎಕ್ಸ್ಪ್ಲನೇಟರಿ ಶ್ಲೋಕ ಏನು ಜಾಸ್ತಿ ಕಷ್ಟನೇ ಬೇಡ. ಸಾತ್ವಿಕವಾದವರು ದೇವರನ್ನ ಇದು ಮಾಡ್ತಾರೆ, ರಾಜಸಿಕರಾದವರು ಯಕ್ಷ ಗಂಧರ್ವರನ್ನ ಇದು ಮಾಡ್ತಾರೆ, ಇವರು ಪ್ರೇತ ಭೂತಗಣಗಳನ್ನ ಮಾಡ್ತಾರೆ. ಅದೇ ತರ 8ನೇ ಶ್ಲೋಕದಲ್ಲಿ ಆಯುಷ್ ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ. ಈ 17ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಯಾವ ಆಹಾರ ಸೇವಿಸಿದ್ರೆ ಈ ಗುಣಗಳನ್ನ ಸಾತ್ವಿಕ ಗುಣಗಳನ್ನ ಹೇಗೆ ಹೆಚ್ಚಿಕೊಳ್ಳುವುದು ಅದ್ರ ಬಗ್ಗೆನೂ ಹೇಳ್ಕೊಡ್ತಾರೆ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಆಯುಸತ್ವ ಬಲ ಆರೋಗ್ಯ, ಆಯುಸ್ಸು ವೃದ್ಧಿ ಆಗ್ಬೇಕು, ಬಲನೂ ವೃದ್ಧಿ ಆಗ್ಬೇಕು, ಆರೋಗ್ಯನೂ ಇರಬೇಕು. ಇದಕ್ಕೆ ನಾವು ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡುವಾಗ ಸತ್ವವಾದ ಆಹಾರವನ್ನು ಸೇವನೆ ಮಾಡಿದ್ರೆ ಸಾತ್ವಿಕ ಬುದ್ಧಿ ಬರುತ್ತೆ. ರಾಜಸಿಕವಾದ ತಾಮಸಿಕವಾದ ಆಹಾರವನ್ನ ಸೇವನೆ ಮಾಡಿದ್ರೆ ಆಯಾ ಬುದ್ಧಿ ಬರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ರಸ್ಯ ಅಂತ ಹೇಳಿದ್ರೆ ಒಳ್ಳೆ ರಸವುಳ್ಳದ್ದು, ಹಣ್ಣುಗಳು ಇವು ಅಂತದ್ದೆಲ್ಲಾನು ಆಹ್ಲಾದವಾಗಿ ಇರುತ್ತೆ ತಿನ್ನಕ್ಕೆ. ಅದನ್ನ ಸ್ನಿಗ್ಧ ಜಿಡ್ಡು ಪದಾರ್ಥ ಕರೆದಿರುವಂತದ್ದು, ಬಾಯಿಗೆ ರುಚಿಯಾಗಿರುವಂತದ್ದು. ಸ್ಥಾರ ಉಳ್ಳದ್ದು, ಯಾವ್ದೋ ಒಂದು ಪದಾರ್ಥ 3-4 ದಿವಸ ಆಗ್ಬಿಟ್ಟು ಏನು ಸಾರವೇ ಇಲ್ಲ, ಯಾವತ್ತೋ ಪ್ಯಾಕ್ಡ್ ಫುಡ್ ಅಲ್ಲಿದ್ರೆ ಸಾರನೇ ಇರೋದಿಲ್ಲ, ಅದರಲ್ಲಿ ಸಾರ ಉಳ್ಳದನ್ನ ತಿನ್ಬೇಕು. ಹೃದಯ ತಿಂದರೆ ಮನಸ್ಸಿಗೆ ತೃಪ್ತಿ ಆಗ್ಬೇಕಂತೆ. ಅದು ಇಂಥದ್ದೆಲ್ಲ ಯಾರು ತಿಂತಾರೋ ಅದು ಸಾತ್ವಿಕ ಆಹಾರ. ಸಾತ್ವಿಕರಿಗೆ ಅವರ ಸಾತ್ವಿಕ ಬುದ್ಧಿಯನ್ನ ಹೆಚ್ಚು ಮಾಡುವಂಥದ್ದು. ಅದೇನ್ನೇ 9ನೇ ಶ್ಲೋಕದಲ್ಲಿ ಹೇಳ್ತಾರೆ. ಕಟ್ವಾಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಮಯ ಪ್ರದಾಹ. ತುಂಬಾ ಕಟುವಾಗಿರುವಂಥದ್ದು, ಆಮ್ಲ ಹುಳಿ ಕಟುವಾಗಿರುವಂಥದ್ದು, ಕಹಿಯಾಗಿರುವಂಥದ್ದು. ಆಮ್ಲ ಅದು ತುಂಬಾ ಹುಳಿಯಾಗಿರುವಂಥದ್ದು, ಲವಣ ಅತಿಯಾಗಿ ಉಪ್ಪು ಜಾಸ್ತಿ ಇರುವಂಥದ್ದು, ಉಷ್ಣ ತುಂಬಾ ಬಿಸಿಯಾಗಿರುವಂಥದ್ದು, ತೀಕ್ಷ್ಣ ತುಂಬಾ ಖಾರವಾಗಿರುವಂಥದ್ದು, ಇವುಗಳನ್ನೆಲ್ಲ ರಾಜಸ ಆಹಾರ ಅಂತ ಪರಿಗಣಿಸ್ತಾರೆ. ಆಹಾರ ರಾಜಸ ಶ್ರೇಷ್ಠ. ಈ ತರ ಆಹಾರ ಸೇವನೆಯಿಂದ ಏನಾಗುತ್ತೆ ಅಂದ್ರೆ ಸತ್ವಗುಣ ಹೆಚ್ಚಾಗಲ್ಲ, ರಾಜಸಿಕ ಗುಣ ಹೆಚ್ಚಾಗತ್ತೆ, ರಜಸ್ಸು ಹೆಚ್ಚಾಗುತ್ತೆ. ರಜಸ್ಸು ಹೆಚ್ಚಾದಾಗ ಕೋಪ, ಆಸೆ ಇವುಗಳೆಲ್ಲ ಉದ್ರೇಕ, ದುಃಖ ಇವುಗಳೆಲ್ಲ ಹೆಚ್ಚಾಗುತ್ತೆ. ಆಹಾರದಿಂದ ಈ ತರದ್ದೆಲ್ಲ ಆಗುತ್ತೆ. ಯಾತಯಾಮಂ ಗತರಸಂ ಪೂತಿ ಇದು 10ನೇದು. ಇದು ರಾಜಸಿಕ ಆಹಾರದ ಬಗ್ಗೆ ನೋಡಿದ್ವಿ. ಇವಾಗ ತಾಮಸಿಕ ಆಹಾರದ ಬಗ್ಗೆ ನೋಡೋಣ.
ಈ 10ನೇ ಶ್ಲೋಕ ಇದು. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಒಂದು ಜಾವ, ಹೆಚ್ಚು ಕಡಿಮೆ ಒಂದು 1 hour 45 minutes ಅಥವಾ ಹೆಚ್ಚು ಕಡಿಮೆ ಒಂದು 3 hours ಅಂತಾನೆ ಇಟ್ಕೊಳ್ಬೇಕಾದ್ರೆ, 3 ಗಂಟೆ ಕಾಲ ಕಳೆದೋಗ್ಬಿಟ್ರೆ ನೀವು ಮಾಡಿರೋ ಅಡಿಗೆ ಪದಾರ್ಥದಲ್ಲಿ ಅದರ ಸಾರ ಸತ್ವ ಇದೆಯಲ್ಲ ಅದು ಕಳ್ಕೊಂಡ್ಬಿಡತ್ತಂತೆ. ಆಮೇಲೆ ತಿಂದ್ರು ಒಂದೇ, ಬೂಸ ತಿಂದ್ರು ಒಂದೇ, ಏನು ಪ್ರಯೋಜನ ಇಲ್ಲ. ನಾವು ನೋಡಿ ಅದನ್ನ ಫ್ರಿಡ್ಜಲ್ಲಿ ಇಟ್ಟು ರಾತ್ರಿ 1 ವಾರ ಲೇಬಲ್ ಹಾಕಿಟ್ಟು ಇದು ಹೋದ ವಾರದ್ದು ಇದು ಹಳೆ ವಾರದ್ದು ಅಂತೆಲ್ಲ ಇಟ್ಕೊಂಡು ತಿಂತೀವಿ. ಆಹಾರ ನಿಮ್ಗಲ್ಲ ಅದೆಲ್ಲ ಹೇಳ್ತಾರೆ. ಯಾಮ ಒಂದು ಯಾವ ಆಗ್ಬಿಟ್ರೆ ಗತರಸ, ಅದರಲ್ಲಿ ರಸ ಹೋಗ್ಬಿಡುತ್ತೆ, ಅದನ್ನ ತಿನ್ಬಾರ್ದು ಅಂತ. ಪೂತಿ ಅಂತ ಹೇಳಿದ್ರೆ ದುರ್ವಾಸನೆ ಬರ್ತಾ ಇರೋವಂಥದ್ದು. ಏನೋ ಅದು ಮಾಡಿರೋವಾಗ ಒಂಥರ ಗಮ್ಮತ್ತ ಬೇರೆ ಏನೋ ವಾಸನೆ ಇರುತ್ತೆ. ಆದ್ರೆ ತಿನ್ಬೇಕಾದ್ರೆ ಅದ್ರ ಆಕಾರ ಇದು ಎಲ್ಲ ಕೆಟ್ಟೋಗಿ ಏನೋ ಒಂಥರ ವಾಸನೆ ಬರುತ್ತೆ, ಹಳಸೋಗಿರೋ ವಾಸನೆ ಯಾವ್ದೋ ಬರುತ್ತೆ. ಪರ್ಯುಷಿತಂ, ಹಳಸೇ ಹೋಗಿರುತ್ತೆ, ಲೋಳೆ ಬಂದ್ಬಿಡುತ್ತೆ. ಹಳೇದು ವಡೆಗಳೆಲ್ಲ ಹಳೇದಾದ್ರೆ ಹಿಂಗೆ ಹೇಳಿದ್ರೆ ನೂಲು, ಅದ್ರೊಳಗೆ ನೂಲ್ ಬರುತ್ತೆ. ಆತರ ಇದು ಪರ್ಯುಷಿತಂ, ಅದನ್ನೆಲ್ಲ ತಿನ್ನಬಾರ್ದು ಅಂತ. ಗತರಸಂ, ಇವೆಲ್ಲಾನು ಏನು ಇದರಲ್ಲಿ ತಿಂದು ಏನು ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಆಹಾರದಿಂದ ಯಾವುದು ದೇಹಕ್ಕೆ ಆಗ್ಲಿ ಬುದ್ಧಿಗೆ ಆಗ್ಲಿ ಯಾವ ಸತ್ವವೂ ಆಡ್ ಆಗೋದಿಲ್ಲ, ಯಾವ ಶಕ್ತಿಯೂ ಆಡೋದಿಲ್ಲ. ಉಚ್ಚಿಷ್ಟಮಪಿ ಚ ಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಉಳಿದಿದ್ದನ್ನ ತಿನ್ನೋದು, ಮಿಕ್ಕಿದ್ದನ್ನ ತಿನ್ನೋದು, ಯಾರು ಎಂಜಲನ್ನ ತಿನ್ನೋದು, ಇದೆಲ್ಲ. ಆಮೇಲೆ ಅಮೇದ್ಯ, ತಿನ್ನಬಾರದು ಅಂತ ಇರೋದನ್ನ ತಿನ್ನೋದು. ಎಷ್ಟನ್ನ ಅಮೇದ್ಯ ಅಂತ ಹೇಳಿದ್ರೆ ಒಂದು ಕೆಟ್ಟ ಗಲೀಜು ಅಂತ ಆಗತ್ತೆ. ಅಮೇದ್ಯ ಅಂತ ಹೇಳಿದ್ರೆ ತಿನ್ನಬಾರದ್ದು ಅಂತ ಇರುತ್ತೆ. ಯಾರಿಗೆ ಅಮೇದ್ಯ? ಮಾಂಸ ಮಧ್ಯ ಎಲ್ಲ ನಮಗ ಅಮೇದ್ಯ, ಅದು ತಿನ್ನೋರಿಗೆ ಅದು ಆಹಾರ ಆಗತ್ತೆ, ನಮಗೆ ಅಮೇದ್ಯ. ಅದರ ಅಮೇದ್ಯ ಅಮೇದ್ಯ, ಅದರಲ್ಲಿ ತಿನ್ನಬಾರದು ಅಂತ ಹೇಳಿರೋಂಥದ್ದನ್ನೆಲ್ಲ ಭೋಜನಂ ತಾಮಸ ಪ್ರಿಯ ಅಂಥದ್ದನ್ನೆಲ್ಲನೇ ತಿನ್ನಕ್ಕೆ ಇಷ್ಟಪಡ್ತಾನಂತೆ. ಸ್ವಲ್ಪ ಹಳಸಿದ್ರೆ ಚೆನ್ನಾಗಿರುತ್ತೆ, ಹುಳಿಯಾಗಿ ಹೆಂಡ, ಅದು ವೈನ್ ಹೇಳ್ತಾರಲ್ಲ, ಅದು ಎಷ್ಟೋ ವರ್ಷ ಹಳೇದಾಗಿದ್ರೆ ಬೆಲೆ ಜಾಸ್ತಿ ಅಂತ. ತಾಮಸಿಕ ಆಹಾರ ನಿಮ್ಗೆ ಹೆಂಗ್ ಗೊತ್ತು ಅನ್ಕೊಂಡ್ಬಿಡಿ, ಎಲ್ಲಾನು ಗೂಗಲ್ ಎಲ್ಲ ಜನರಲ್ ನಾಲೆಜ್ ಅಷ್ಟೇನೆ. ಹಳೇದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಆತರ ತಿನ್ನೋರು, ತಾಮಸ ಆಹಾರವನ್ನ ತಿನ್ನೋರ್ಗೆ ಅದು ಬುದ್ಧಿಗೆ ಏನೋ ಆಡ್ ಆಗಲ್ಲ, ಅದಕ್ಕೆ ಸತ್ವಗುಣವನ್ನ ವೃದ್ಧಿ ಮಾಡೋದಿಲ್ಲ. ಅದೇ ಇಂತಹ ಆಹಾರ ತಾಮಸಿಗಳಿಗೆ ತುಂಬಾ ಇಷ್ಟ. ಆಮೇಲೆ ಅದೇ ತರ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಂ, ಯಾವುದೋ ಒಂದು ವಿಧಿವತ್ತಾಗಿಲ್ಲ, ವೇದದಲ್ಲಿ ಹೇಳಿರುವಂತದ್ದು ಒಂದು ಮಾರ್ಗವಾಗಿ ಏನು ಮಾಡದೆ ವಿಧಿಹೀನವಾಗಿ ಮಾಡಿರೋದು. ಇದು ವಿಧಿಹೀನ ಅಂತ ಹೇಳಿದಾಗ ಅನ್ನ ಮಾಡ್ತೀರಾ, ಆದ್ರೆ ಎಲ್ಲೋ ಒಂದು ಕೊಳಚೆ ನೀರನ್ನ ತಗೊಂಡ್ಬಂದು, ಎಲ್ಲೋ ಒಂದು ನೀರು ಅಭಾವ ಇರುತ್ತೆ, ಯಾವ್ದೋ ಟಾಯ್ಲೆಟ್ ಅಲ್ಲಿ ಹರಿಯೋ ನೀರನ್ನ ತಗೊಂಡ್ಬಂದು ಅದರಲ್ಲಿ ಆಹಾರ ಮಾಡಿದ್ರೆ ವಿಧಿಹೀನ. ಮಾಡೋ ಪ್ರಕಾರ ಒಂದೇ ಇರ್ಬೋದು, ಆದ್ರೆ ಅದು ವಿಧಿವತ್ತಾಗಿಲ್ಲ. ಒಳ್ಳೆ ನೀರನ್ನ ಶೇಖರಿಸಿ ಅದರಿಂದ ಆಹಾರವನ್ನ ಮಾಡ್ಬೇಕು. ಆದ್ರೆ ಎಲ್ಲೋ ಸಿಕ್ಕಿದ್ದ ನೀರಲ್ಲಿ ಹೇಳ್ಬೋದು ಎಲ್ಲ ಪೈಪು ಒಂದೇ ಕಡೆ ಹೋಗುತ್ತಲ್ಲ ಅಂತ. ಆ ಸ್ಥಾನದಿಂದ ಅದಕ್ಕೆ ಅಶುದ್ಧಿ ಏರ್ಪಡುತ್ತೆ ಅಂತ ಸ್ಥಾನವನ್ನು ತಗೊಳ್ಬೋದು. ಸ್ಮಶಾನದಲ್ಲಿ ಬಿಟ್ಟಿದ್ದ ಹೂವುಗಳು, ಆಮೇಲೆ ಸ್ಮಶಾನದಲ್ಲಿ ಕುತ್ಕೊಂಡು ಆಹಾರ ತಿನ್ನೋದು, ಇದೆಲ್ಲ ಮಾಡಬಾರ್ದು ನಾವು. ಅದು ವಿಧಿಹೀನಂ ಅಸೃಷ್ಟ. ಆತರ ಸೃಷ್ಟಿ ಮಾಡಿರೋ ಅನ್ನಗಳನ್ನ ಮಂತ್ರಹೀನಂ, ಮಂತ್ರ ಇಲ್ದೇನೆ ಹೇಳುವಂತ ಯಾಗಗಳನ್ನ ಮೌನವಾಗಿ ಮಾಡೋದು, ಮಂತ್ರ ಹೇಳ್ಕೊಳ್ದೆ ಉಚ್ಚಾರಣೆ ಮಾಡದೆ ಹೇಳುವಂಥದ್ದು, ಅದೆಲ್ಲ ತಪ್ಪು. ಸ್ವಾಹಾಗೆ ಅಂತೆಲ್ಲ ಜೋರಾಗಿ ಹೇಳ್ಬೇಕು, ಮಂತ್ರ ಕರೆಕ್ಟಾಗಿ ಹೇಳಿ ಮಾಡ್ಬೇಕು, ಅವಾಗ್ಲೇ ಅದೆಲ್ಲ ಫಲ ಕೊಡುವಂಥದ್ದು. ಅದಕ್ಷಿಣಂ, ದಕ್ಷಿಣೆ ಇಲ್ಲದೆ ಯಾವುದನ್ನಾದ್ರೂ ಮಾಡುವಂಥದ್ದು. ಒಂದು ಚಿಕ್ಕ ದಕ್ಷಿಣೆ ಆದ್ರೂ ಇಡ್ಬೇಕು, ಅನುಜ್ಞೆ ಅಂತ ಹೇಳ್ತಾರೆ, ಅದನ್ನ ಇಟ್ಟು ಮಾಡ್ಬೇಕು. ಅದು ಮಾಡದೆ ಹೋದ್ರೆ ಅದು ಫಲ ಕೊಡೋದಿಲ್ಲ. ಶ್ರದ್ಧಾ ಅವಿರಹಿತಂ ಯಜ್ಞ, ಒಟ್ಟಾರೆ ಶ್ರದ್ಧೆ ಇಲ್ಲದೆ ಇರೋ ಯಜ್ಞ ಯಾವುದೇ ಆಗ್ಲಿ ಮಾಡಿದ್ರೆ ಏನು ಫಲವಿಲ್ಲ. ತಾಮಸಂ ಪರಿಚಕ್ಷತೆ, ಮಾಡಿದ ಇದು ಎಲ್ಲ ತಾಮಸದ್ದು ಅಂತ ಪರಿಗಣಿಸಲಾಗುತ್ತೆ ಇದನ್ನೆಲ್ಲ. ಹಾಗೆ 22ನೇ ಶ್ಲೋಕದಲ್ಲಿ ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಇನ್ನ ದಾನಗಳಲ್ಲಿ ಯಾವ್ಯಾವುದು ತಾಮಸಿಕವಾದ ದಾನಗಳು ಅನ್ನೋದನ್ನ ತೋರಿಸ. ಅದೇ ಯಶಕಾಲೆ, ನೀವು ಯಾರಿಗೋ ಹೋಗ್ಬಿಟ್ಟು
ಡೆಸರ್ಟ್ ಅಲ್ಲಿ ರಾಜಸ್ಥಾನಲ್ಲಿ ಇರೋರಿಗೆ 1 ಡಜನ್ ಸ್ವೆಟರ್, ಒಂದೊಂದು ವಾರ ಒಂದೊಂದು ಕಲರ್ ಸ್ವೆಟರ್ ಹಾಕೊಳ್ಳಿ ನೀವು ಅಂತ ಅವ್ರಿಗೆ ನೀವು ದಾನ ಮಾಡಿದ್ರೆ ಏನ್ ಪ್ರಯೋಜನ? ಅದೇ ಶಕಾಲೆ ಯಾವ್ದೋ ಸಮ್ಮರ್ ಅಲ್ಲಿ, ಪೀಕ್ ಸಮ್ಮರ್ ಅಲ್ಲಿ ಹೋಗಿ ರಾಜಸ್ಥಾನಲ್ಲಿ ಯಾರಿಗೋ ನೀವು ಸ್ವೆಟರ್ ದಾನ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ. ಯತ್ ದಾನಂ ಅಪಾತ್ರೇಭ್ಯಶ್ಚ ತುಂಬಾ ಸಾಹುಕಾರ ಅವನಿಗೆ ಹೋಗಿ ಕೊಟ್ಟು ಏನ್ ಪ್ರಯೋಜನ? ಇಲ್ಲದೆ ಇರೋರಿಗೆ ಕೊಡ್ಬೇಕು. ಯಾರು ಅದನ್ನ ಉಪಯೋಗಿಸ್ತಾರೋ ಅವ್ರಿಗೆ ಕೊಡ್ಬೇಕು. ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ, ಸತ್ಕಾರ ಮನೋಭಾವದಿಂದ ಮಾಡ್ಬೇಕು, ಉದಾಸೀನವಾಗಿ ಮಾಡ್ಬಾರ್ದು. ಅಸತ್ಕೃತಂ ಅಂದ್ರೆ ಸತ್ಕಾರ ಮಾಡದೆ ತಗೋಪ್ಪ ನೀನು ಚೆನ್ನಾಗಿರು ಅಂತ ಹೇಳಿ ಒಂದು ಒಳ್ಳೆ ಮಾತನ್ನ ಹೇಳಿ ಒಂದು ದಾನ ಮಾಡ್ಬೇಕು. ತಗೊಂಡು ಬಿಸಾಕೋದು ಆತರ ಮಾಡ್ಬಾರ್ದು. ನಾವು ನೋಡಿದ್ವಿ ಯಾವಾಗ್ಲೂ ದೇವೇಗೌಡನ ಮಗ ಬಿಸ್ಕತ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾರಿಗೋ ಈ ಕೋವಿಡ್ ನಲ್ಲಿ ಅಂತ ಹೇಳಿ, ಆ ಬಿಸ್ಕತ್ ಪ್ಯಾಕೆಟ್ ನ ನಾಯಿಗೆ ಬಿಸಾಕೋ ತರ ಬಿಸಾಕೋದ್ರಿಂದ ದೊಡ್ಡ ಚರ್ಚೆ ಆಗ್ಬಿಡ್ತು. ಅಸತ್ಕೃತಂ ಅದು, ಹಾಗೆ ಮಾಡಬಾರ್ದು. ಕೈಯಲ್ಲಿ ಕೊಡ್ಬೇಕು, ದಾನಗಳನ್ನ ಕೊಡ್ಬೇಕಂದ್ರೆ ಕೈಯಲ್ಲಿ ಕೊಡ್ಬೇಕು, ಬಿಸಾಕ್ಬಾರ್ದು. ತಗೋ ನಿನ್ಗೆ ಅವತ್ತಿಂದ ಕೊಡ್ಬೇಕು ಅಂತಿದ್ದೆ ತಗೋ ಅಂತ ಹೇಳ್ಬಿಟ್ಟು ಹಾಗೆ ಬಿಸಾಕಿದ್ರೆ ಯಾರಿಗೆ ಇಷ್ಟ ಆಗುತ್ತೆ ತಗೊಳಕ್ಕೆ? ಯಾರಿಗೂ ಇಷ್ಟ ಆಗೋದಿಲ್ಲ. ಅದ್ರ ಕೊಡ್ಲೋಬಾರ್ದು, ಅದರಿಂದ ಏನು ಫಲಾನು ಸಿಗೋದಿಲ್ಲ. ಅದಕ್ಕೆ ಅಸತ್ಕೃತಂ ಅವಜ್ಞಾತಂ, ತಿರಸ್ಕಾರ ಮನೋಭಾವದಿಂದ ಕೊಡೋದು. ಇಲ್ಲ ಕೊಡ್ಬೇಕಲ್ಲ ಅಂತ ಹೇಳ್ಕೊಟ್ಟು ಒಂದು ಕಾಟಾಚಾರಕ್ಕೆ ಕೊಡುವಂಥದ್ದು. ತಾಮಸಮುದಾಹಿತಂ, ಇಂಥ ದಾನಗಳೆಲ್ಲ ತಾಮಸವಾದದ್ದು. ಇದರಿಂದ ಏನು ನಮಗೆ ಫಲ ಸಿಗೋದಿಲ್ಲ, ಬದಲಾಗಿ ನಮಗೆ ಅದರಿಂದ ಭಾವನೆ ಬರುತ್ತೆ ಅಂತ ಹೇಳ್ತಾರೆ. 23ನೇ ಶ್ಲೋಕ. ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾಃ. ಇಲ್ಲಿ ಭಗವಂತನಿಂದಲೇ ಸೃಷ್ಟಿ ಪ್ರಾರಂಭವಾಗಿದ್ದು, ಅವನಿಂದಲೇ ಸೃಷ್ಟಿ ಆಗಿರೋದು. ಬ್ರಹ್ಮಣಗಳು ವೇದ ಮತ್ತು ಯಜ್ಞಗಳು ಉಂಟಾದು. ಬ್ರಹ್ಮಣಗಳಿಂದ ಬ್ರಾಹ್ಮಣ ಭಾಗ ಇದೆಯಲ್ಲ ವೇದದ್ದು, ಅದರಿಂದನೇ ಯಜ್ಞಗಳು ಮತ್ತೆ ವೇದ ಇವುಗಳೆಲ್ಲ ಉಂಟಾಗಿರೋದು. ಪರಮಾತ್ಮನ ಉಪಾಸನೆ ವಿಧಿ ಇದೆಯಲ್ಲ ತಿಳಿಸುವಂಥದ್ದೇ ಇರುವುದು. ಇದೆಲ್ಲಾನು ವೇದಗಳು ನಮಗೆ ತಿಳಿಸ್ಕೊಡುವಂಥದ್ದು. ಈ ಅನುಷ್ಠಾನ ತಿಳಿಸುವಂಥದ್ದು ಬ್ರಾಹ್ಮಣಗಳು. ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋದನ್ನೆಲ್ಲ ಅನುಷ್ಠಾನ ಹೇಳ್ಕೊಡುವಂಥದ್ದು ಅದು. ಈ ಕ್ರಿಯೆಗಳನ್ನ ತಿಳಿಸುವಂಥದ್ದು ಯಜ್ಞಗಳು. ಈ ಯಜ್ಞಗಳ ಮೂಲಕ ಯಾವ್ಯಾವ್ದು ಏನೇನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಪ್ರಾಯಶ್ಚಿತ್ಯ ಯಜ್ಞಗಳು ಯಾವುದು, ಹೋಮಗಳು ಯಾವುದು, ಅದನ್ನೆಲ್ಲ ತಿಳಿಸ್ಕೊಡುವಂಥದ್ದು. ಯಾವುದೇ ಯಜ್ಞ ಕ್ರಿಯೆನಲ್ಲಿ ದೋಷ ಇದ್ರೆ ಕೂಡ ಓಂ ಅಂತ ನಾವು ಮೊದಲು ಹೇಳ್ತೀವಲ್ಲ, ಆ ಓಂಕಾರ ಇದೆಯಲ್ಲ ಅದನ್ನ ಶುದ್ಧೀಕರಿಸುತ್ತೆ. ಅದು ಓಂ ಅನ್ನೋದು ಸರ್ವವ್ಯಾಪಿಯಾದ ಪರಮಾತ್ಮನನ್ನ ಸೂಚಕವಾದದ್ದು. ಅವನು ಓಂ ಅಂದ ಕೂಡಲೇ ಅವನು ಪರಮಾತ್ಮ ಬಂದು ಅಲ್ಲಿ ಶುದ್ಧೀಕರಿಸ್ತಾನೆ, ನಮಗೆ ದೋಷವನ್ನು ಹೋಗಲಾಡಿಸ್ತಾನೆ. ತತ್ ಅನ್ನೋದು ಮೋಕ್ಷ ಸೂಚಕವಾದದ್ದು, ಸತ್ ಅನ್ನೋದು ಮೋಕ್ಷ ಬಾಹಿರವಾದದ್ದು. ಇದಿಷ್ಟು ನೆಭೋಗಗಳಿಗೆ ಹೇಳಿದ್ದು ಅಂತ. 24ನೇ ಶ್ಲೋಕವನ್ನು ನೋಡೋಣ. ತಸ್ಮಾತೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಹೀಗೆ ಮಾಡೋದು ವೈದಿಕ ಕ್ರಿಯೆಗಳಿದೆಯಲ್ಲ, ವೈದಿಕ ಕ್ರಿಯೆಗಳನ್ನ ನ್ಯೂನತೆ ಏನಾದ್ರೂ ಇದ್ರೆ ನಿವಾರಣೆ ಮಾಡುತ್ತಂತೆ. ಓಂ ತತ್ಸದ್, ಅದಕ್ಕೆ ನಾವು ಓಂ ತತ್ಸದ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತೀವಲ್ಲ, ಆ ಓಂ ತತ್ ಸತ್ ಅಂತೆಲ್ಲ ಹೇಳಿದಾಗ ನಾವು ಉಚ್ಚಾರಣೆಯಲ್ಲಿ ಹೇಳುವಾಗ ಏನಾದ್ರೂ ಒಂದು ತಪ್ಪಾಗಿದ್ರೆ ಕೂಡ ಭಗವದ್ಗೀತೆ ನಾವು ಉಚ್ಚಾರಣೆ ಮಾಡುವಾಗ ತಪ್ಪುಗಳನ್ನ ನ್ಯೂನತೆಗಳೆಲ್ಲ ಹೋಗುತ್ತೆ. ಅದಕ್ಕೆ ಅದು ಎಂಡ್ ಮಾಡುವಾಗ ಚಾಪ್ಟರ್ ನಲ್ಲಿ ಓಂ ತತ್ಸದಿತಿ ಅಂತ ಹೇಳ್ಬಿಟ್ಟು ಇದು ಮಾಡುವಂಥದ್ದು. ಅದೇನೆ ಇಲ್ಲಿ ಓಂ ಅಂತ ಹೇಳ್ಬೇಕಾದ್ರೆ ಅದು ಅದು ಓಂ ಅನ್ನೋದು ಸಿಂಗಲ್ ಸಿಲಬಲ್ ಅಲ್ಲ, ಆ ಉ ಮ ಅನ್ನೋ 3 ತ್ರಿವಿಧ ಗಾಯತ್ರಿಯನ್ನು ಸೂಚಿಸುವಂಥದ್ದು, ಋಕ್ ಯಜುಸ್ ಸಾಮ ವೇದಗಳನ್ನ ಸೂಚಿಸುವಂಥದ್ದು ಪ್ರಕಟವಾಗುತ್ತೆ. ಈ ತತ್ ಅನ್ನೋದು ಯಾರು ಮೋಕ್ಷವನ್ನು ಹರಿಸ್ತಾರೋ ಅವ್ರು ಹೇಳ್ಬೇಕಾಗಿರುವಂಥದ್ದು. ಸತ್ ಅನ್ನೋದು ಮೋಕ್ಷ ಅಲ್ಲದೆ ಬೇರೆ ಯಾವ್ದಾದ್ರು ಫಲಗಳನ್ನ ಆಶ್ರಯಿಸೋರು ಅದನ್ನ ಹೇಳ್ಬೇಕಾಗುತ್ತೆ. 25ನೇ ಶ್ಲೋಕದಲ್ಲಿ ನೋಡೋಣ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಫಲಾಪೇಕ್ಷೆ ಇಲ್ಲದೆ ಮುಮುಕ್ಷುಗಳು ತತ್ ಅಂತ ಹೇಳಿ ಯಾವುದೇ ಒಂದು ಕೆಲಸವನ್ನ ಮಾಡಿ ತತ್ ಅಂತ ಉಚ್ಚರಿಸಿದ್ರೆ ಬೇರೆ ಬೇರೆ ಇದು ಯಜ್ಞ ದಾನ ತಪಸ್ಸುಗಳನ್ನ ಮಾಡ್ತಾರೆ. ಆ ಎಲ್ಲ ತಪಸ್ಸು ದಾನ ಯಜ್ಞಗಳ ಫಲವೂ ಕೂಡ ಅವ್ರಿಗೆ ಮೋಕ್ಷಕಾರಕವಾಗಿರುತ್ತೆ, ಮೋಕ್ಷ ಸಿಗುತ್ತೆ ಅದರಿಂದ.
सद्भावे साधुभावे च सदित्येतत् प्रयुज्यते प्रशस्ते कर्मणि तथा ಸತ್ ಶಬ್ದ ಪಾರ್ಥ ಯುಜ್ಯತೆ. ಸತ್ ಶಬ್ದ ಇದೆಯಲ್ಲ ಅದು ಒಳ್ಳೆ ಕರ್ಮಗಳಿಗೆ ಉತ್ತಮಿಕೆ, ಅದರದ ಕ್ವಾಲಿಟಿ ಇದೆಯಲ್ಲ, ಒಳ್ಳೆ ಕೆಲಸಗಳನ್ನ ಮಾಡಬೇಕಾದ್ರೆ ಆ ಉತ್ತಮಿಕೆಯನ್ನು ತೋರಿಸುವಂತ ಸೂಚಿಸುವಂಥದ್ದು ಅದರ ಅರ್ಥ ಎಂದು ಅರ್ಥ ಕೊಡುತ್ತೆ. ಅದು ಸತ್ ಅಂತ ಹೇಳಿದಾಗ ಅದು ಒಳ್ಳೆ ಫಲಗಳನ್ನ ಕೊಡುವಂಥದ್ದು, ಮೋಕ್ಷ ಅಲ್ಲದೆ ಬೇರೆ ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಸೂಚಿಸುವಂಥದ್ದು. ಶ್ರದ್ಧೆಯ ಅಶ್ರದ್ಧೆಯ ಮತ್ತೆ 28ನೇ ಶ್ಲೋಕದಲ್ಲಿ ಕೊನೆಯಲ್ಲಿ ಹೇಳ್ತಾನೆ, ಏನೇ ಮಾಡ್ಲಿ ಅದಕ್ಕೆ ಶ್ರದ್ಧೆ ಇರ್ಬೇಕು, ಶ್ರದ್ಧೆ ಇಲ್ಲೋದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ಯತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಶ್ರದ್ಧೆ ಇಲ್ಲದೆ ಯಾವುದೇ ಕೆಲಸ ಮಾಡ್ಲಿ, ಪಾತ್ರೆ ಉಜ್ಜಿದ್ರು ಅಷ್ಟೇ. ನಾನು ಹೇಳೋದು ಅಶ್ರದ್ಧೆಯಿಂದ ಮಾಡಿದ್ರೆ ಅದು ಸರಿ ಹೋಗಲ್ಲ. ಶ್ರದ್ಧೆ ಇಲ್ಲದೆ ಯಾವುದೇ ಕೆಲಸವನ್ನ ಮಾಡಿದ್ರು, ದಾನ ತಪ ಯಜ್ಞ ಮಾಡಿದ್ರು ಅದು ಅಸತ್ತಾಗತ್ತೆ. ಅದರಿಂದ ಏನಪ್ಪಾ ಅಂದ್ರೆ ಇಹಲೋಕದಲ್ಲೂ ಏನು ಪ್ರಯೋಜನ ಇಲ್ಲ, ಪರಲೋಕದಲ್ಲೂ ಏನು ಪ್ರಯೋಜನ ಇಲ್ಲ. ಅಂದ್ರೆ ಅದು ಮಾಡಿದ ಸಮಯ ಮಾತ್ರ ನಿಮಗೆ ನಷ್ಟ ಆಗತ್ತೆ, ಅದರಿಂದ ಏನು ಫಲ ಸಿಗೋದಿಲ್ಲ. ಅದನ್ನ ಹೇಳ್ತಾರೆ, ಯಾವ ಕೆಲಸ ಮಾಡಿದ್ರು ಶ್ರದ್ಧೆ ಇಲ್ಲದೆ ಮಾಡಬಾರ್ದು. ಶ್ರದ್ಧೆ ಬಹಳ ಬಹಳ ಮುಖ್ಯ ಅಂತ ತೋರಿಸ್ಕೊಡುವಂತ ಅಧ್ಯಾಯ ಇದು. ಇಲ್ಲಿಗೆ ನಿಲ್ಸ್ಕೊಡೋಣ. ಮುಂದಿನ ಅಧ್ಯಾಯ ಮುಗಿಯತ್ತೆ. ಗೀತಾರ್ಥ ಸಂಗ್ರಹ 18ನೇ ಅಧ್ಯಾಯ. ದೇಶಿಕರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಓಕೆ, ನಾಳೆ